ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸೂಪರ್ 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 ಕ್ವೀನ್, ಸೂಪರ್ 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 ಕ್ವೀನ್, ಸೂಪರ್ 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 ಕ್ವೀನ್, ಸೂಪರ್ 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 ಕ್ವೀನ್. ನಮಸ್ತೆ ಕುಕನೂರು. ನಿನ್ನೆಯಿಂದ ನಾವೆಲ್ಲರೂ ಕುಕನೂರು ಗ್ರಾಮದಲ್ಲಿ ಸೂಪರ್ ಕ್ವೀನ್ ಹಳ್ಳಿ ಉತ್ಸವನ್ನ ಹಾಡ್ತಾ ಕುಣಿತಾ ಎಂಜಾಯ್ ಮಾಡ್ತಾ ಬಂದಿದೀವಿ. ಈ ಇಡೀ ಕಾರ್ಯಕ್ರಮವನ್ನ ಪ್ರತಿ ಹಳ್ಳಿ ಸಂಭ್ರಮಿಸ್ತಾ ಇದೆ. ಪ್ರತಿ ಹೆಣ್ಣು ಮಕ್ಕಳು ಕೂಡ ಇದನ್ನ ನೋಡಿ ಸಾರ್ಥಕತೆಯನ್ನ ಪಡಿತಾ ಇದ್ದಾರೆ. ಅಪರೂಪದ ಹಳ್ಳಿ ಉತ್ಸವವನ್ನ ನಿಮ್ಮೆಲ್ಲ ಸೂಪರ್ ಕ್ವೀನ್ಗಳು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಬನ್ನಿ, ಇವತ್ತು ಕೂಡ ನಾವಿಲ್ಲಿ ಮುಂದುವರಿಸೋಣ. ಇದು ಹೆಣ್ಣಿನ ಸಾಧನೆಗೆ ಸನ್ಮಾನ, ನಾರಿ ಶಕ್ತಿಗೆ ವಿಜಯದ ಸೋಪಾನ, ಸಾವಿರ ಕೆಲಸಕ್ಕೂ ಒಬ್ಬಳೆ ನಿಲ್ಲುವಂತ ಸ್ವಾಭಿಮಾನ. ಇದು ಅರಸಿಯರನ್ನ ಮೆರೆಸುವಂತ ಆಸ್ಥಾನ. ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ ಸೂಪರ್ ಕ್ವೀನ್. ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ಝೀಪೈ. ಈಗೇನು ಅಂತಂದ್ರೆ ಇಬ್ಬಿಬ್ರು ವಿನ್ನರ್ಸ್ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ರೆ ಡಬಲ್ ಧಮಾಕ ಅಂತ ಹೇಳ್ಬೋದು. ಜಗವೇ ನೀನು ಗೆಳತಿ ಅನ್ನೋ ಹಾಡಿಗೆ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಮೂಲಕ ಸ್ವಾಗತಿಸಿ ಡಿಕೆಡಿ ಸೀಸನ್ 6 ವಿನ್ನರ್ ಸಾಧ್ವೇನ್ ಶೆಟ್ಟಿ ಹಾಗೂ ಡಿಕೆಡಿ 5 ವಿನ್ನರ್ ಬೃಂದಾ. ಮರುಭೂಮಿ ನಡುವಲ್ಲಿ ಕಂಡಾವೋ ಚಿಲುಮೆ, ಕನಸುಗಳ ರಾಶಿಯನು ಕಂದಾವೋ ಚೆಲುವೆ. ಒಣ ಒಂಟಿ ಜೀವನ ಕೂಗಿಗೆ ತಂಗಾಳಿ ತಂದವೋ ದೈವವೇ. ನಿನಗೇನು ನಾನು ನೀಡಲೇ, ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ. ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾಥಿಯೇ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ. ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾಥಿಯೇ. ಜಗವೇ ನೀನು. ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ. ನಿನ್ನ ಕನಸೆಲ್ಲ ನಾನನಸು ಮಾಡುವೆ. ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿಲ್ಲುವೆ. ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ. ನಡೆಯುವೆ ಜೊತೆ ನೆರಳಂತೆ, ಬಯಸುವೆ ಕೊನೆ ಇರದಂತೆ. ಮುಳುಗಡೆಯ ಭೀತಿಯ ಬದುಕಿಗೆ ನೆರವಾಗಿ ಬಂದವೋ ದೈವವೇ. ನಿನಗೇನು ನಾನು ನೀಡಲೇ, ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ. ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾಥಿಯೇ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ. ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾಥಿಯೇ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ.
ಇದೀರಾ ಕುರಿ? ಲಿಫ್ಟ್ ಮಾಡ್ತಿದ್ದೆ. ಏನು ಲಿಫ್ಟಿಂಗ್ ಡ್ಯಾನ್ಸ್ ಅಂತಾರೆ. ನಾನ್ ನೋಡೇ ಇಲ್ಲ. ಬನ್ನಿ ಲಿಫ್ಟ್ ಮಾಡ್ತೀನಿ. ಬೃಂದಾ ಅವ್ರನ್ನ ನೀವು ಲಿಫ್ಟ್ ಮಾಡಿದ್ನ ನಾನ್ ನೋಡಿಲ್ಲ. ಅದಕ್ಕೆ ಒಂದ್ಸಲ ಇನ್ನೊಂದ್ಸಲ ಮಾಡೋಣ. ನಾನು ತೂಕ ಇಲ್ಲ ಅಂತ ಎತ್ಕೊಂಡ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು ತೂಕ ಇದಾರೆ ಅಂತ. ಅದಕ್ಕೆ ಒಂದು ನ್ಯಾಕ್ ಇರ್ಬೇಕು. ಬಟ್ ಈ ಟ್ಯಾಲೆಂಟ್ ನ ಸುಮ್ನೆ ಹಾಗೆ ಬಿಡೋ ಹಾಗಿಲ್ಲ. ಪ್ರಪಂಚ ನೋಡ್ಬೇಕು ಕುರಿ. ನೀವ್ ಎಷ್ಟು ಒಳ್ಳೆ ವೇಟ್ ಲಿಫ್ಟರ್ ಅನ್ನೋದನ್ನ ಪ್ರಪಂಚ ನೋಡ್ಬೇಕು. ನೀವ್ ಯಾರು ಕುರಿ? ನಿಮ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಕುರಿ. ಸ್ಟೇಜ್ ಅಲ್ಲಿ ನನ್ನನ್ನು ಮಾತಾಡಕ್ಕೆ ಬಿಡಲ್ಲ. ಇಂಥ ವಿಷಯ ಬಂದಾಗ ನೀ ಯಾರು ಕುರಿ? ನೀ ಯಾರು? ಹೋಗು ಮುಂದಕ್ಕೆ. ಓಕೆ, ಇಲ್ಲಿ ಬನ್ನಿ ಪಕ್ಕಕ್ಕೆ. ಬೃಂದಾ, ಮ್ಯೂಸಿಕ್. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾಥಿಯೇ. ಅಯ್ಯೋ, ಏನ್ರಿ ಇದು ಕುರಿ? ಏನಿದು? ಇದೇ ಸ್ಟೆಪ್. ಯಾವ್ದು? ಹಿಂಗೆ ಎತ್ಕೊಂಡು ಹಿಂಗೆ ಕೆಳಗೆ ಬಿಟ್ಬಿಡೋದು. ಎತ್ಕೊಂಡು ಉರುಳಿಸ್ಬಿಡೋದು ಸ್ಟೆಪ್ ಅದು. ಹೊಸ ಸ್ಟೆಪ್. ಹುಡುಗಿ ಬೆನ್ನೋವಾಗಿದ್ರೆ ಇದುವರೆಗೂ ಯಾರಾದ್ರೂ ಈ ತರ ಮಾಡಿದಾರ? ಯಾರು ಮಾಡಲ್ಲ. ಯಾರು ಮಾಡಕ್ಕಾಗಲ್ಲ. ಮಾಡಿಲ್ಲ, ಮಾಡಕ್ಕಾಗೋದಿಲ್ಲ ಇದು. ಹಾ, ಆಕ್ಚುಲಿ ಏನ್ ಗೊತ್ತಾ, ಫಸ್ಟ್ ಟೈಮ್ ಡಾನ್ಸ್ ಮಾಡ್ಬೇಕಾದ್ರೆ ಬೃಂದನೆ ಕೇಳಿದ್ಲು, ಲಿಫ್ಟ್ ಮಾಡಿ ಒಂದು ಡಾನ್ಸ್ ಒಂದು ಸ್ಟೆಪ್ ಮಾಡೋಣ ಅಂತ. ಆವಾಗ್ಲೇ ಡೌಟ್ ಇತ್ತು ಈ ಪಾರ್ಟಿಗೆ. ಹೆಂಗ್ ಅಬ್ಸರ್ವ್ ಮಾಡಿದಿರಾ ನೋಡಿ, ಸಣ್ಣ ಸಣ್ಣ ಪಾಯಿಂಟ್. ಮತ್ತೆ ನೀವು ಕೂಲಿಂಗ್ ಗ್ಲಾಸ್ ಹಾಕೊಂಡಿರೋದು, ನಾವಲ್ಲ. ಕಟ್ಲಲ್ಲಿ ಕನ್ನಡಕ ಹಾಕೊಂಡು ಅಷ್ಟೊತ್ತಿಂದ ನೋಡಿ ಕನ್ನಡಕ ಹಾಕೊಂಡಿರುವಂತ ಏಕೈಕ ಪುರುಷನಪ್ಪ ನಮ್ಮ ಕುರಿ ಅವರು. ಕಟ್ಲಲ್ಲಿ ಕನ್ನಡಕ ಯಾವಾಗ್ಲೂ ಹಾಕ್ಬೇಕು ರೀ. ಏನೋ ಲಿರಿಕ್ ಬಿಟ್ರಪ್ಪ ಇವರು. ಕನ್ನಡಕ ಹಾಕ್ಬೇಕು ಅಂತ ಲಿರಿಕ್ ಹಂಗೆ ಬಿಟ್ರು. ಬಟ್ ಜೋಕ್ಸ್ ಅಪಾರ್ಟ್, ಬೃಂದಾ ಹಾಗೂ ಸದ್ವಿನ್ ಶೆಟ್ಟಿ ಅವರು ಎಂತ ಅದ್ಭುತವಾದಂತ ಟ್ಯಾಲೆಂಟ್ ಇವರು. ಇವರಿಬ್ರಿಗೂ ಬರ್ಲಿಪ್ಪ ಜೋರಾದ ಚಪ್ಪಾಳೆ. ರಾಘು ಅವರೇ, ಹೇಗಿದೆ ಪರ್ಫಾರ್ಮೆನ್ಸ್? ವೆರಿ ಕ್ಯೂಟ್ ಕಪಲ್. ಸ್ಟೇಜ್ ಮೇಲೆ ತುಂಬಾ ಚೆನ್ನಾಗಿ ಕಾಣ್ತಿದ್ರು. ಬಹಳ ಒಳ್ಳೆ ಜೋಡಿ, ಬಹಳ ಮುದ್ದಾದ ಜೋಡಿ ಡಾನ್ಸ್ ಮಾಡ್ತಿದ್ರೆ ಅನಿಸ್ತಾ ಇತ್ತು. ಅಂಡ್ ಬೃಂದಾ ಇಸ್ ಒನ್ ಆಫ್ ಮೈ ಫೇವ್ರೇಟ್ಸ್. ಮೈ ಫೇವ್ರೇಟ್ಸ್ ಇನ್ DKD ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ತುಂಬಾನೇ ಕಷ್ಟಪಟ್ಟು ಹೆಸರನ್ನ ಯಶಸ್ಸನ್ನ ಗಳಿಸಿರುವಂತಹ ವ್ಯಕ್ತಿ ಬೃಂದಾ ಅವರು. ಐ ಹ್ಯಾವ್ ಹ್ಯೂಜ್ ರೆಸ್ಪೆಕ್ಟ್ ಫಾರ್ ಬೃಂದಾ ಆಸ್ ವೆಲ್. ತುಂಬಾ ಖುಷಿ ಆಗುತ್ತೆ ಬೃಂದಾ ನಿಮ್ಗೆ ಡಾನ್ಸ್ ಮಾಡೋದು ನೋಡ್ಬೇಕಾದ್ರೆ. ಅಂಡ್ ಶೆಟ್ಟಿ ಅವರೇ, ನೀವು ಕೂಡ ತುಂಬಾನೇ ಅವ್ರನ್ನ ನಾಜೂಕಾಗಿ ನೋಡ್ಕೋತೀರಾ. ಇಟ್ ವಾಸ್ ರಿಯಲಿ ನೈಸ್. ಅಂಡ್ ನಿಮ್ಮಿಬ್ರಿಗೂ ಕೂಡ ಇವತ್ತು ನಮ್ಮ ಸೂಪರ್ ಕ್ವೀನ್ ಹಳ್ಳಿ ಉತ್ಸವದಲ್ಲಿ ಬಂದು ವೇದಿಕೆ ಮೇಲೆ ನಮಗೋಸ್ಕರ ಡಾನ್ಸ್ ಮಾಡಿದ್ದು ತುಂಬಾನೇ ಖುಷಿ ಕೊಡ್ತು. ಥ್ಯಾಂಕ್ ಯು ಶೆಟ್ಟಿ ಅಂಡ್ ಥ್ಯಾಂಕ್ ಯು ಬೃಂದಾ. ಥ್ಯಾಂಕ್ ಯು ರಾಘು. ರಚು ಅವರೇ, ನನ್ನ ಪರ್ಫಾರ್ಮೆನ್ಸ್ ಹೇಗಿತ್ತು, ಅದ್ರ ಜೊತೆ ಅವ್ರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಹೇಳ್ಬಿಡಿ. ನಿಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಬಟ್ ಆ ಲಿಫ್ಟ್ ಚೆನ್ನಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಕ್ಯೂರಿ. Sadvin, I think Brinda Raghu's favorite. Sadvin has a own style and ನನಗೆ ಈ ಹಾಡಲ್ಲಿ ಏನ್ ತುಂಬಾ ಇಷ್ಟ ಆಯ್ತು ಗೊತ್ತಾ, ದ ಎಂಟೈರ್ ಆಂಬಿಯನ್ಸ್. ಎಲ್ಲರೂ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ರೆಷನ್ಸ್ ಕೊಟ್ಕೊಂಡು, ನಿಜವಾಗ್ಲೂ ಎಲ್ಲ ಈ ಹಾಡಲ್ಲಿ ಒಂದು ಮ್ಯಾಜಿಕ್ ಇದೆ. ಎಲ್ಲರೂ ಇನ್ವಾಲ್ವ್ ಆಗಿ ಒಂಥರ ವೆರಿ ಪ್ಲೆಸೆಂಟ್ ಅಂಡ್ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರಿ ನೀವಿಬ್ರು. ಜೊತೆಗೆ ನಿಮ್ಮ ಎಲ್ಲ ಡಾನ್ಸರ್ಸ್ ಕೂಡ ಎಲ್ಲರೂ ಡೈವರ್ಟ್ ಆಗಿಲ್ಲ, ಎಲ್ಲರೂ ಹಿಂಗೆ ಕೂತ್ಕೊಂಡು ಐ ಥಿಂಕ್ ಮರ್ತ್ಬಿಟ್ವಿ ಅನ್ಸತ್ತೆ ನಾವು ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ. ನಿಮ್ಮ ಮುಂದಿನ ಜರ್ನಿ, ನಿಮ್ಮ ಕರಿಯರ್ ಅಲ್ಲಿ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸದ್ವಿನ್ ಅವರು ಡಾನ್ಸ್ ಅನ್ನ ತುಂಬಾ ನಿಷ್ಠೆಯಿಂದ ಮಾಡೋರು. ಡಾನ್ಸ್ ಆಯ್ತು, ನಾನಾಯ್ತು ಅಂತ ಬೆಳೆದಂತ ಹುಡುಗ ಇವರು. ಇವತ್ತು ಇಷ್ಟು ಜನರ ಮಧ್ಯೆ ಹೆಜ್ಜೆ ಹಾಕಿ ಜಡ್ಜಸ್ ಮೆಚ್ಚುಗೆ ಕೂಡ ಕೊಟ್ಟಿದ್ದಾರೆ. ಮಾತಾಡಿ, ಎರಡೆರಡು ಮಾತಾಡ್ಬಿಡಿ ನೀವು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಜಿ ಕನ್ನಡ ಈ ಚಾನ್ಸ್ ಕೊಟ್ಟಿದ್ದಕ್ಕೆ. ತುಂಬ ಖುಷಿ ಆಗುತ್ತೆ. ಎವ್ರಿ ಟೈಮ್ ಶೋ ಮುಗಿದ್ರೂ ಕೂಡ ನಮ್ಗೆ ಆಪರ್ಚುನಿಟಿ ಸಿಗುತ್ತೆ ಮತ್ತೆ ಜಿ ಕನ್ನಡಕ್ಕೆ ಬಂದು ಪರ್ಫಾರ್ಮ್ ಮಾಡೋಕ್ಕೆ. ಸೊ ಥ್ಯಾಂಕ್ಸ್ ಟು ಜಿ. ವೆರಿ ಸ್ವೀಟ್. ನೀವು ಜಾಸ್ತಿನೇ ಮಾತಾಡ್ಬಿಟ್ರಪ್ಪ ಇವತ್ತು. 4 ಲೈನ್ ಹೇಳ್ಬಿಟ್ರಿ ಇವತ್ತು. ಅಂಡ್ ಬೃಂದಾವನದ ಬೃಂದಾ ಅವರೇ, ಹಳ್ಳಿ ಉತ್ಸವದಲ್ಲಿ ನೀವು ಹೆಜ್ಜೆ ಹಾಕಿದ್ದು ಹೇಗನಿಸ್ತು? ತುಂಬಾ ಖುಷಿ ಆಯ್ತು. ನಮಸ್ಕಾರ ಎಲ್ರಿಗೂ. ಚೆನ್ನಾಗಿತ್ತ ಪರ್ಫಾರ್ಮೆನ್ಸು? ಎಂಜಾಯ್ ಮಾಡಿದ್ರಾ? ಥ್ಯಾಂಕ್ ಯು. ಇಷ್ಟೊತ್ತಾದ್ರೂ ನಮಗೋಸ್ಕರ ಕೂತಿ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದೀರಾ, ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಪ್ರೀತಿ ಹಿಂಗೆ ಇರಲಿ, ಈ ಸಪೋರ್ಟ್ ಹಿಂಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಾಧ್ವಿನ್ ಅಂಡ್ ಥ್ಯಾಂಕ್ ಯು ಬೃಂದಾ. ಮಾಮೂಲಿ ಹಂಗೆ ಡಾನ್ಸ್ ಮಾಡೋದನ್ನ ನಾವೆಲ್ಲರೂ ನೋಡಿದೀವಿ, ಮಾಡ್ತಾನೆ ಇರ್ತೀವಿ. ಆದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂತ ಡಾನ್ಸ್. ಈ ಡಾನ್ಸ್ ಹೆಸರೇನು ಅಂತಂದ್ರೆ ಬಿಂದಿಗೆ ಬಿಂದಾಸ್ ಡಾನ್ಸ್.
ಇದ್ರ ಸ್ಪೆಷಾಲಿಟಿ ಏನು ಅಂತಂದ್ರೆ ಇದು ನಮ್ಮ ಸೂಪರ್ ಕ್ವೀನ್ ಇಂದ 3 ಜನ ಹೆಣ್ಣು ಮಕ್ಕಳು ಇಲ್ಲಿಗೆ ಬರ್ತಾರೆ. ಹಾಗೆ ಅವ್ರ ಜೊತೆ ಸವಾಲನ್ನ ಕೊಡೋದಕ್ಕೆ ನಮ್ಮ ಹಳ್ಳಿಯ 3 ಕ್ವೀನ್ಗಳು ಕೂಡ ಸ್ಟೇಜ್ ಮೇಲೆ ಬರ್ತಾರೆ. ಸೊ ಮೊದಲಿಗೆ ಸ್ವಾಗತಿಸಿ ಡಾನ್ಸಿಂಗ್ ಕ್ವೀನ್ ರಾಜಿನಿ ಹಾಗೂ ನಮ್ಮ ಮಾತಿನ ಮಲ್ಲಿ ರವಿ ಪ್ರಭಾಕರ್ ಹಾಗೂ ನಮ್ಮೆಲ್ಲರ ಪ್ರೀತಿಯ ಐಶ್ವರ್ಯ ಶಿಂದೋಗೆ. ಸೊ ಈಗ ಸೂಪರ್ ಕ್ವೀನ್ಸ್ ವೇದಿಕೆ ಮೇಲೆ ಬಂದಾಯ್ತು. ಇವರಿಗೆ ಸವಾಲನ್ನ ಕೊಡುವಂತ ಹಳ್ಳಿಯ ಕ್ವೀನ್ಗಳು ವೇದಿಕೆ ಮೇಲೆ ಬರ್ಬೇಕಲ್ವಾ? ಪ್ರೀತಿಯ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ 3 ಜನ ಹಳ್ಳಿಯ ಕ್ವೀನ್ಗಳು. ಹಳ್ಳಿಯ ಬ್ಯೂಟಿಫುಲ್ ಕ್ವೀನ್ಗಳೇ, ವೆಲ್ಕಮ್ ಟು ನಮ್ಮ ವೇದಿಕೆ. ಹೇಳಿ, ನಿಮ್ ಹೆಸರೇನು, ಏನ್ ಮಾಡ್ಕೊಂಡಿದ್ದೀರಾ ನೀವು? ಶ್ರೀದೇವಿ ಅಂತ, ಇದೇ ಕಾಲೇಜಲ್ಲಿ ಓದ್ತಿರೋದು. ಏನ್ ಓದ್ತಾ ಇರೋದು ನೀವು? BA ಓದ್ತಿರೋದು. BA ಓದ್ತಿದ್ದೀರಾ? ವೆರಿ ನೈಸ್. ಓಕೆ, ನಿಮ್ ಹೆಸರು? ಸಮನ. ಯಾರು ಇಲ್ಲ ನನ್ನ ಸಮಾನ ಅಂತ ಸಮನ ಅವರು ವೇದಿಕೆ ಮೇಲೆ ಬಂದಿದ್ದಾರೆ. ನಿಮ್ ಹೆಸರು? ಅಂಕಿತಾ ಅಕ್ಕ. ಅಂಕಿತಾ, ಏನ್ ಓದ್ತಿರೋದು ನೀವು? ಸೆಕೆಂಡ್ PUC ಮಾಡ್ತಿರೋದು. ಓಕೆ, ಶ್ರೀದೇವಿ, ಸಮನ ಅಂಡ್ ಅಂಕಿತಾ ಅವರು 3 ಜನರು ಕುಕ್ಕನೂರ್ನವರೇ ಅಲ್ವಾ? ಆಹಾ, 3 ಜನ ಕುಕ್ಕನೂರಿನ ಬ್ಯೂಟಿಫುಲ್ ಕ್ವೀನ್ಗಳು ನಮ್ಮ ವೇದಿಕೆ ಮೇಲೆ ಬಂದಿದ್ದಾರೆ. ಈಗ ಏನ್ ಗೊತ್ತಾ, ಬಿಂದಿಗೆಗಳು ಸ್ಟೇಜ್ ಮೇಲೆ ಬರುತ್ತಪ್ಪ. ಒಬ್ಬೊಬ್ಬರಿಗೆ ಒಂದೊಂದು ಬಿಂದಿಗೆನ ನಾವು ಕೊಡ್ತೀವಿ. ನೀವು ಅದ್ರ ಮೇಲೆ ನಿಂತ್ಕೊಂಡು ಡಾನ್ಸ್ ಮಾಡ್ತಾ ಇರ್ಬೇಕು ಅಷ್ಟೇ. ನಾವು ಮ್ಯೂಸಿಕ್ ಅನ್ನ ನಿಲ್ಸಿದ ತಕ್ಷಣ ನೀವ್ ಯಾವ ಪೋಸ್ ಅಲ್ಲಿ ಇರ್ತೀರೋ ಅದೇ ಪೋಸ್ ಅಲ್ಲಿ ಶಿಲಾ ಬಾಲಿಕೆ ತರ ಫ್ರೀಸ್ ಆಗ್ಬಿಡ್ಬೇಕು ಅಷ್ಟೇ. ಓಕೆನಾ? ಬಿಂದಿಗೆ ಬರ್ಲಿ. ಈಗ ಸೂಪರ್ ಕ್ವೀನ್ಗಳು ರೆಡಿಯಾಗಿ ನಿಂತಿದ್ದಾರೆ. ಈ ಕಡೆ ನಮ್ಮ ಹಳ್ಳಿ ಕ್ವೀನ್ಸ್ ಕೂಡ ರೆಡಿಯಾಗಿ ನಿಂತಿದ್ದಾರೆ. ಈಗ ಬಿಂದಿಗೆ ಬಿಂದಾಸ್ ಡಾನ್ಸ್ ಅನ್ನ ಶುರು ಮಾಡೋಣ. ಎಲ್ರೂ ಬಿಂದಿಗೆ ಮೇಲೆ ಹತ್ತು ನಿಂತ್ಕೊಳ್ಳಿ. ವೆರಿ ನೈಸ್. ಯಾವುದೇ ಕಾರಣಕ್ಕೂ ನೀವು ಡಾನ್ಸ್ ಮಾಡ್ತಾ ನೆಲಕ್ಕೆ ಹೆಜ್ಜೆನ ಊರಬಾರ್ದು. ಹಾಗೇನಾದ್ರೂ ಆದ್ರೆ ನೀವು ಈ ಟಾಸ್ಕ್ ಇಂದ ಔಟ್ ಆಗ್ತೀರಾ. ಓಕೆನಾ? ಓಕೆ ಓಕೆ, ಮ್ಯೂಸಿಕ್. ಅಪ್ಪ ಇಷ್ಟಾಯ್ತು ಮತ್ತೆ ಹಂಗೆ ಇರಬೇಕು. ಆಹಾ ಆಹಾ ಆಹಾ. ಏನ್ ಮಾಡ್ತಿದ್ಯಮ್ಮ? ಯಾರನ್ನ ಕಟ್ಟಾಕ್ತಿರಂಗಿದೆ? ಏನ್ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಶಾಬಾಷ್. ಸಮನ, ಈ ಬಟ್ಟೆ ಅಂಗಡಿ ಮುಂದೆ ಸಣ್ಣ ಬೊಂಬೆ ಇಟ್ಟಿರ್ತಾರೆ ಗೊತ್ತಾ? ನಮ್ಮ ಅಂಗಡಿಗೆ ಬಂದ್ ಬಟ್ಟೆ ತಗೊಳ್ಳಿ, ನಮ್ಮ ಅಂಗಡಿಗೆ ಬಂದ್ ಬಟ್ಟೆ ತಗೊಳ್ಳಿ ಅಂತ. ಕೆಲವು ಹಿಂಗ್ ಆಕ್ಷನ್ ಬೇರೆ ಇರುತ್ತೆ, ಈ ಆಕ್ಷನ್ ಇಲ್ಲ ಅಷ್ಟೇ. ಇವ್ರಿನ್ನೇನು ನಗು ಇಲ್ಲಿ ಹೊಟ್ಟೆ ಒಳಗಿದೆ, ಆ ಬಾಯಿಗೆ ಬರ್ತಾ ಇದೆ, ಅವ್ರ ಕೈಲಿ ಸಮೇತ ಇಟ್ಕೊಂಡಿದ್ದಾರೆ ನಗು ಬರ್ತಾ ಇರೋದು. ಶಾಬಾಷ್. ಓ ಅಬ್ಬ, ಡ್ಯಾನ್ಸಿಂಗ್ ಕ್ವೀನ್ ರಜನಿ. ಅಲ್ಲೋಗ್ಬೇಕಾ? ಮೇಲಿಂದ ಬರ್ತೀರಾ ದಾರದಲ್ಲಿ? ಏನು ಶೇಕ್ ಆಗ್ತಿದೆ ಗೊಂಬೆ? ಲೈಟ್ ಎಣಿಸ್ತಾ ಇದ್ದೀರಾ? ನಡೀತಾ ಇದ್ದಾರೆ. ರಶ್ಮಿ, ನನ್ ಜೋಕ್ ಕೇಳಿ, ನನ್ ಜೋಕ್ ಹೇಳ್ತೀನಿ ಕೇಳಿ, ಸಖತ್ತಾಗಿರುತ್ತೆ ಅಂತ. ಕಮಾನ್, ಆಯ್ತು. ರಶ್ಮಿ, ಒಂದು ನೊಣ ಮೂಗಿಂದ ಬಂದು ಮೂಗೊಳಗೆ ಹೋಗ್ತಾ ಇದೆ. ಓಡಿಸ್ಕೊಳ್ಳಿ. ಮೂಗೊಳಗೆ ಹೋಗಿ ಬಾಯಿಂದ ಬಂದ್ಬಿಡುತ್ತೆ. ನಮ್ಗೇನು ಹೆಂಗಾರ್ತಿದ್? ಅಬ್ಬಬ್ಬಬ್ಬಾ, ಇದು ಶಿಲೆ ಅಂದ್ರೆ. ಹಂಗೆ ಈಗ ತಾನೇ ಕೆತ್ತಿರೋ ಫ್ರೆಶ್ ಶಿಲಾ ಬಾಲಿಕೆ ಇದ್ದಂಗಿದೆ. ಶಾಬಾಷ್ ನಗಿಡಿ. ಸೂಪರ್ ಆಗಿ ಅಪ್ಪ, ಎಲ್ಲರೂ ಫರ್ಮ್ ಆಗಿ ಇದ್ ಮಾಡ್ಕೊಂಡಿದ್ರು. ರಿಲೀಸ್, ಎವ್ರಿಬಡಿ ರಿಲೀಸ್. ಓಕೆ, ಈಗ ಇಮಿಡಿಯೇಟ್ ಇನ್ನೊಂದು ಸಾಂಗ್ ಬರುತ್ತೆ. ಮ್ಯೂಸಿಕ್.
ಇವರು 3 ಜನನು ಮಾತಾಡ್ಕೊಂಡು ಒಂದೇ ತರ ನಿಂತ್ಕೊಂಡ್ಬಿಟ್ರು. ತಿತ್ಲಿ ತರನೇ ನಿಂತಿದಾರೆಲ್ಲ. ರಜನಿ ಅವರೇ ತಿರ್ಗಾ ಕುಲುಕ್ತಾ ಇದಾರೆ ಅವರು. ಈಗ ನೋಡಿ ಹೆಂಗ್ ಕುಲುಕ್ತಾರೆ. ಕಮಾನ್ ರಜನಿ, 1 2 3. ನೋಡಿ ಈಗ ಇನ್ನೊಂಚೂರು ಕುಲುಕ್ತಾರೆ ನೋಡಿ. 1 2 3. ಶಾಬಾಷ್. ಏನಿದು ಕುರಿ? ಚಿಟ್ಟೆನಾ? ನೀವೇನೇ ಪ್ರಯತ್ನ ಪಟ್ರು ಎಲ್ಲರೂ ಸಕ್ಕದಾಗಿ ಸ್ಟಬ್ಬನ್ ಆಗಿ ನಿಂತಿದ್ದಾರೆ. ಬನ್ನಿ ಇನ್ನೊಂದು ಹಾಡು ಹಾಕ್ಬಿಡೋಣ. ರಿಲೀಸ್. ಈಗ ಇವ್ರಿಷ್ಟು ಈಸಿಯಾಗಿ ಮಾಡ್ತಾರೆ ಅಂದ್ರೆ ನಾವು ಬಿಟ್ಬಿಡ್ತೀವಾ? ಏನ್ ಮಾಡ್ತೀವಿ ಹೇಳಿ? ಇನ್ನೊಂಚೂರು ಟ್ವಿಸ್ಟ್ ಅನ್ನ ಕೊಡ್ತೀವಿ. ಆ ಟ್ವಿಸ್ಟ್ ಏನು ಅಂತಂದ್ರೆ, ಇಷ್ಟೂ ಜನ ಸೂಪರ್ ಕ್ವೀನ್ಗಳು ಕೇವಲ ಒಂದು ಕಾಲಲ್ಲಿ ನಿಂತ್ಕೊಂಡು ಡಾನ್ಸ್ ಮಾಡ್ಬೇಕು. ಟ್ವಿಸ್ಟ್ ಅಂದ್ರೆ ಅಷ್ಟೇ, ಒಂಟಿ ಕಾಲ್ ಡಾನ್ಸ್ ಇದು. ಓಕೆ, ಫ್ರೀಸ್ ಅಂತ ಹೇಳ್ದಾಗ್ಲೂ ಒಂಟಿ ಕಾಲಲ್ಲೇ ನಿಂತ್ಕೋಬೇಕು. ಓಕೆ ಓಕೆ, ಮ್ಯೂಸಿಕ್. ಬರಿವೋಳು 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 MTV ಸುಬ್ಬುಲಕ್ಷ್ಮಿಗೆ ಬರಿವೋಳು ಬರಿವೋಳು. CTV ಮಾತಗೌಡ್ರಿಗೆ ಬರಿವೋಳು ಬರಿವೋಳು. ಸೆನ್ಸರ್ ಇಲ್ಲದೆ ಎಲ್ಲ ಚಾನಲ್ ತರ ಕೆಲಸ ಮಾಡುವಾಳು ನಾಳು. MTV ಸುಬ್ಬುಲಕ್ಷ್ಮಿಗೆ ಬರಿವೋಳು ಬರಿವೋಳು. CTV ಆದ್ರೂ ಅವರು ಡಾನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರೋ ಕ್ವೀನ್ಗಳ ಏನಿದು? MTV ಸುಬ್ಬಲಕ್ಷ್ಮಿಗೆ ಬರಿವೋಳು ಇಷ್ಟೇ ಮಾಡ್ತಿದ್ದಾರೆ ಇವರು. ಬರೀ ಕೈಯಲ್ಲಿ ಡಾನ್ಸ್ ಮಾಡ್ತಿದ್ದಾರೆ. ಕ್ವೀನ್ಸ್ ತುಂಬಾ ಸ್ಮಾರ್ಟ್ ಆಗಿ ಡಾನ್ಸ್ ಮಾಡ್ತಾ ಇದ್ದೀರಾ. ಓಕೆ, ರಿಲೀಸ್ ಮಾಡಿ. ನೆಕ್ಸ್ಟ್ ಸಾಂಗ್ ಆಡ್ತೀವಿ, ಬಟ್ ಪ್ರಾಪರ್ ಆಗಿ ಡಾನ್ಸ್ ಮಾಡ್ಬೇಕಾಯ್ತಾ? ಮ್ಯೂಸಿಕ್. ಅವ್ರು ಯೋಗಾಸನ ಮಾಡ್ತವ್ರೆ ಕೊಕ್ರೆ ಕಾಲ ಹಾಕೊಂಡು. ತಡೀರಿ ಇನ್ನೂ ಮಾಡ್ತೀನಿ ಡ್ಯಾನ್ಸ್, ಇನ್ನೂ ಮಾಡ್ತೀನಿ ತಡೀರಿ ಅಂತ. ಇಲ್ಲಿ ನೋಡಿ ನಿಮ್ ಶಿಲಾಬಾಲಿಕೆ ನೋಡಿ, ಅಲ್ಲಿ ನಮ್ಮ ಶಿಲಾಬಾಲಿಕೆ. ಅಯ್ಯೋ, ರಿಲೀಸ್ ಮಾಡ್ರಿ. ರಿಲೀಸ್ 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 ರಿಲೀಸ್. ಈಗೇನ್ ಗೊತ್ತಾ, 1 on 1 ಆಯ್ತಾ? ನಮ್ಮ ಹಳ್ಳಿ ಕ್ವೀನ್ ಒಬ್ರು ಇದಾರೆ, ನಮ್ಮ ಸೂಪರ್ ಕ್ವೀನ್ ಒಬ್ರು ಇದಾರೆ. ಸೊ ಹಾಗಾಗಿ ಮುಖಾಮುಖಿ ನಡ್ದೇ ಬಿಡ್ಲಿ. ಒಂಟಿ ಕಾಲಲ್ಲಿ ಡಾನ್ಸ್ ಮಾಡ್ಬೇಕು, ಒಂಟಿ ಕಾಲಲ್ಲಿ ಡಾನ್ಸ್ ಮಾಡ್ಬೇಕು. ಆಮೇಲೆ ಏನ್ ಗೊತ್ತಾ, ಇಷ್ಟೇ ಮಾಡಕ್ ರಾಶ್ವೇ ಚೆನ್ನಾಗಿ ಕಲರ್ 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 ಇಷ್ಟ. ಅವರು ಚಿಕ್ಕ ಬ್ರಷ್ ಅಲ್ಲಿ ಕಲರ್ ಮಾಡ್ತಾ ಇದ್ರು. ನೀವು ದೊಡ್ಡ ಬ್ರಷ್ ಅಲ್ಲಿ ಕಲರ್ 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 ಅಂತ ಹೇಳ್ತಿದ್ದಂಗೆ ಗೊತ್ತಿಲ್ಲ. ಫುಲ್ ಬ್ಯಾಲೆನ್ಸ್ ತಪ್ಪು ಡಾನ್ಸ್ ಮಾಡ್ಬೇಕು. ಓಕೆ, ಈಗ ಫುಲ್ ಫ್ಲೆಡ್ಜ್ ಆಗಿ ಡಾನ್ಸ್ ಮಾಡ್ಬೇಕಮ್ಮ. ನೀವು ಅಷ್ಟೇ ಫುಲ್ ಫ್ಲೆಡ್ಜ್ ಡಾನ್ಸ್. ಯಾರು ಮೆತ್ತಗೆ ಡಾನ್ಸ್ ಮಾಡಿದ್ರು ಕೌಂಟ್ ಕೊಡಲ್ಲ, ಎಲಿಮಿನೇಟ್ ಮಾಡ್ಬಿಡ್ತೀವಿ. ಓಕೆ, ಮ್ಯೂಸಿಕ್. ಕೋಟಿ ಕೋಟಿ ಚುಕ್ಕಿದ್ದಾರೆ ಎಲ್ಲ ಸೇರಿ ಎರಕವು
ಐಶ್ವರ್ಯ ಶಿಂದೋಗಿ ಅವರು ಸಖತ್ತಾಗಿ ಡಾನ್ಸ್ ಮಾಡ್ತಾ ಈ ಒಂದು ಟಾಸ್ಕ್ ಅಲ್ಲಿ ವಿನ್ನರ್ ಆಗಿದ್ದಾರೆ. ಓಕೆ, ಈ ಬಿಂದಿಗೆ ಡಾನ್ಸ್ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ನಮ್ಮ ಹಳ್ಳಿ ಕ್ವೀನ್ಗಳು ಅಷ್ಟೇ ತುಂಬಾ ಸ್ಪೋರ್ಟಿವ್ ಆಗಿ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ರಾಘವ್ ಅವರೇ, ಹೇಗಿತ್ತು ಈ ಪರ್ಫಾರ್ಮೆನ್ಸ್? ಬಹಳ ಚೆನ್ನಾಗಿತ್ತು, ತುಂಬಾ ಲವಲವಿಕೆ ಇತ್ತು. ನಮ್ಮ ಕೂಕನೂರಿನ 3 ಜನ ಕ್ವೀನ್ಗಳು ಬಂದು ಡಾನ್ಸ್ ಮಾಡಿದ್ ಬಹಳ ಖುಷಿ ಆಯ್ತು, ಪಾರ್ಟಿಸಿಪೇಟ್ ಮಾಡಿದ್ದು. ಆಮೇಲೆ ಬಹಳ ಸ್ಪೋರ್ಟಿವ್ ಆಗಿದ್ರು. ಆಕ್ಚುಲಿ ನಮ್ಮ 3 ಜನ ಕ್ವೀನ್ಗಳು ಒಂಚೂರು ಭಯ ಆಯ್ತು, ಅಂದ್ರೆ ಕಂಪೀಟ್ ಮಾಡಬೇಕು ಅನ್ನೋ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಬಂತು. ಆ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟಂತ 6 ಜನರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ದ ಕ್ವೀನ್ಸ್. ನೀವೆಲ್ಲರೂ ಕ್ವೀನ್ಗಳು. ಥ್ಯಾಂಕ್ ಯು. ಅಂಡ್ ರಚ್ಚು, ಇಟ್ಸ್ ಅ ವೆರಿ ನೈಸ್ ಟಾಸ್ಕ್. ತುಂಬಾ ಚೆನ್ನಾಗಿತ್ತು. ನಂಗೆ ಏನ್ ತುಂಬಾ ಇಂಪ್ರೆಸ್ ಆಯ್ತು ಅಂದ್ರೆ, ಇವರು ಜೀನ್ಸ್ ಹಾಕಿದಾರಲ್ಲ, ಅವ್ರು ಫಸ್ಟ್ ಸೋತೋಗಿದ್ದು. ಹೌದು, ಸೋತು ಆದ್ಮೇಲೂ ಬಂದು ಡಾನ್ಸ್ ಮಾಡ್ತಿದ್ರು ಅವರು. ಅದು ಸೂಪರ್ ಆಗಿತ್ತು, ಮಜಾ ಕೊಡ್ತಿದ್ದು. ಈ ಕಡೆ ನಮ್ಗೆ ಎಕ್ಸ್ಟ್ರಾ ಎಂಟರ್ಟೈನ್ಮೆಂಟ್ ಅವ್ರ ಕಡೆಯಿಂದ. ಹೌದು ಅಲ್ವಾ? ಶಿ ವಾಸ್ ಎಂಕರೇಜಿಂಗ್ ಆಲ್ ಅದರ್ ಕಂಟೆಸ್ಟೆಂಟ್ಸ್ ತರ, ಆ ತರ ಇತ್ತು. ಅಂಡ್ ನಮ್ಮ ಕುಕ್ನೂರು ಕ್ವೀನ್ಸ್, ನೀವು ಕೂಡ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಇನ್ಫ್ಯಾಕ್ಟ್ ಒಳ್ಳೆ ಕಾಂಪಿಟೇಷನ್ ಕೊಟ್ರಿ ನಮ್ಮ ಸೂಪರ್ ಕ್ವೀನ್ಸ್ಗೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ಅಂಡ್ ಸೂಪರ್ ಕ್ವೀನ್ಸ್, you again proved that you are a super queen. ಥ್ಯಾಂಕ್ ಯು ರಚ್ ಅವರೇ. ನಮ್ಮ ಸೂಪರ್ ಕ್ವೀನ್ ಐಶ್ವರ್ಯ ಶಿಂದೋಗಿ ಅವರು ಸೂಪರ್ ಎಂಟರ್ಟೈನ್ಮೆಂಟ್ ಕೊಟ್ರಿ. ನೀವು ಇವತ್ತೇ ಟಾಸ್ಕ್ ನ ಕಂಪ್ಲೀಟ್ ಮಾಡಿದ್ರಿ. ಹೇಗಿದು ಸ್ಟ್ಯಾಚು ತರ ಹೇಗ್ ನಿಂತ್ಕೊಂಡ್ರಿ ನೀವು? ಇಲ್ಲ, ಫಸ್ಟ್ ಆಫ್ ಆಲ್ ನಾವೆಲ್ಲ ಇಷ್ಟೆಷ್ಟು ದೊಡ್ಡ ದೊಡ್ಡ ಲಂಗ ಹಾಕೊಂಡಿದ್ದೀವಿ, ಅದಕ್ಕೇನೆ ಭಯ ಆಗೋಗಿತ್ತು ಅದ್ರ ಮೇಲೆ ನಿಂತ್ಕೊಂಡು ಹೆಂಗಪ್ಪ ಮಾಡೋದು ಅಂತ. ಆಮೇಲೆ ನೀವು ಒಂಟಿ ಕಾಲಲ್ಲಿ ನಿಂತ್ಕೊಂಡು ಮಾಡ್ಬೇಕು ಅಂತ ಹೇಳಿದಾಗ ಅಲ್ಲೇ ನಾನು ಟುಸ್ಪಟಾಕಿ ಆಗೋದೆ. ಬಟ್ ಆ ಸಾಂಗ್ಸ್ ಹಾಕ್ತಾ ಇದ್ರಲ್ಲ, ಪ್ಲೇ ಮಾಡ್ತಾ ಇರೋ ಸಾಂಗ್ಸ್ ಸಖತ್ತು, ನನ್ನ ಫೇವ್ರೆಟ್ ಸಾಂಗ್ಸ್ಗಳೇ. ಸೊ ಅದರಿಂದ ನನಗೆ ಜೋಶ್ ತುಂಬಾ ಸಖತ್ತಾಗಿ ಬಂತು. ಅಂಡ್ ರಜನಿ ಅವರು ಕೂಡ ಬಂದು ನನಗೆ ಜೋಶ್ ತುಂಬ್ತಾ ಇದ್ರು. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಸೂಪರ್ ಕ್ವೀನ್ಸ್. ಅಂಡ್ ಥ್ಯಾಂಕ್ ಯು ಹಳ್ಳಿ ಕ್ವೀನ್ಸ್, ನೀವಂತೂ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ರಿ. ಥ್ಯಾಂಕ್ ಯು. ಈಗ ಹಾಡೋದಿಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಕಂಬದ ರಂಗಯ್ಯ ಅವರು ಹಾಗೂ ಬಾಗಲಕೋಟೆಯ ಚಿನ್ನದಂತ ಹುಡುಗ ಚನ್ನಪ್ಪ, ಹಾಗೂ ಇವ್ರ ಜೊತೆ ಬರ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆ ಸಾವನೂರು ತಾಲೂಕು ಚಿಲ್ಲೂರು ಬನ್ನಿ ಹೈದ ಹನುಮಂತ. ಬೆಳ್ಳಿ ಮೂಡಿತೋ ಕೋಳಿ ಕೂಡಿತೋ, ಆಹಾ ಬೆಳ್ಳಿ ಮೂಡಿತೋ ಕೋಳಿ ಕೂಡಿತೋ, ಬಾಲಾಗಿ ರಂಗ ಚಲಿತೇರಾನೆ ಸೂರ್ಯ ಬಂದ. ಬೆಳ್ಳಿ ಮೂಡಿತೋ ಕೋಳಿ ಕೂಡಿತೋ, ಆಹಾ ಬೆಳ್ಳಿ ಮೂಡಿತೋ ಕೋಳಿ ಕೂಡಿತೋ, ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ಎಲೆಗಾಗಿನ ಮಂಜು ಹನಿ ಪಲ್ಲು ಬಿಡ್ತೈತೆ. ಆ ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ, ನೆನಗಾಗಿನ ಮಂಜು ಹನಿ ಪಲ್ಲು ಬಿಡ್ತೈತೆ. ಅಕ್ಕಿ ಹಾರುತ್ತಿದೆ ಕಿಟಿಕಿಟಿ ಎನ್ನುತ್ತಿದೆ, ಅಕ್ಕಿ ಹಾರುತ್ತಿದೆ ಕಿಟಿಕಿಟಿ ಎನ್ನುತ್ತಿದೆ, ಮತ್ತ ಮರ ಏನುತ್ತಿದೆ ಆಗಬೇಕು ಬೇಗರುತ್ತಿದೆ. ಯಾಕೆ ಹನುಮಕಣ್ಣ ಹುಡುಕಿಯ ಮಗ್ಗ ಮರ ಏರುತ್ತಿದೆ ಆಗಬೇಕು ಬೇಗರುತ್ತಿದೆ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿದೋ, ಆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿದೋ, ಹಾಗೆ ರಂಗು ಚಲಿತೇರ ನೆರೆ ಸೂರ್ಯವದ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿದೋ. ಆಕಾಶದಾಗೆ ಬಣ್ಣ ಬಲದೌನ್ಯಾರು, ಈ ಬೆಟ್ಟ ಗುಡ್ಡಗಳ ಮಡಗದೌನ್ಯಾರು, ಮರದ ಮ್ಯಾಲೆ ಹಣ್ಣ ಇಟ್ಟೋನ್ಯಾರು, ಹಣ್ಣ ಒಳಗೆ ರುಚಿಯ ತುಂಬೋನ್ಯಾರು. ಓಹೋ ಆಹಾ ಓ ಕಾಳ ಓ ಕರಿಯ ಓ ಮುನಿಯ ಓ ಮುನಿಯ ಓ ಚೌರ ಓ ಚೆನ್ನ, ಇಂದು ಈ ಭೂಮಿ ಮ್ಯಾಲೆ ಯಾರೋ ಬೆಳ್ಳಿ ಮೂಡಿತೋ ಕೋಳಿ ಹೋಗಿತೋ, ಆಹಾ ಬೆಳ್ಳಿ ಮೂಡಿತೋ ಕೋಳಿ ಹೋಗಿತೋ, ಆನಾಗೆ ರಂಗು ತೆರೀತೇರಾನೆ ಸೂರ್ಯ ಬಂದ. ಬೆಳ್ಳಿ ಮೂಡಿತೋ ಕೋಳಿ ಹೋಗಿತೋ. ಈ
ವೀರಪ್ಪನು ಕುಂತನ ಗುಡಿಯ ಒಳಗೆ ಬೇಡಿದ ವರಗಳನ್ನ ಕೊಡುವ ನಮಗೆ ಮತದಾರನು ಕಂಡಾರೆ ಆಸೆ ಅಮಗೆ ಕೆಟ್ಟೋರ ಕಂಡಾರೆ ರೋಸ ಅಮಗೆ ಓ ಬೀರ ಓ ಮರ ಓ ನಂಜ ಓ ಕೆಂಪ ಬರಲ್ಲೇ ಒಟ್ಟಾಯ್ತು ಹೊಟ್ಟೆ ಚೂರು ಕೊಡ್ತೈತೆ ರಾಗಿ ಮದುವೆ ಗುಣ್ಣೋ ಹೊತ್ತು ಬೆಳ್ಳಿ ಮೂಡಿದೋ ಗೋಳಿ ಹೋಗಿದೋ ಆ ಬೆಳ್ಳಿ ಮೂಡಿದೋ ಗೋಳಿ ಹೋಗಿದೋ ಮಾನಾಗೆ ರಂಗು ಚೆಲ್ಲಿದ್ದೀರ ನೀರಿ ಸೂರ್ಯ ಬಂದ ಬೆಳ್ಳಿ ಮೂಡಿದೋ ಗೋಳಿ ಹೋಗಿದೋ ಆ ಬೆಳ್ಳಿ ಮೂಡಿದೋ ಗೋಳಿ ಹೋಗಿದೋ ಬರಲ್ಲ ಒಟ್ಟಾಗಿದೆ ಒಟ್ಟಿ ಬದಿಗೆ ದುಡ್ಡಪ್ಪ ಇದು ಬರಲ್ಲ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ ಎಲೆ ಮ್ಯಾಗಿನ ಮಂಜು ಅಲೆ ಪೈಗುಟ್ಟೈತೆ ಎಳೆ ಬಿಸಿಲು ಎಲ್ಲೆಲ್ಲೂ ಚೆಲ್ಲಾಡೈತೆ ಎಲೆ ಮ್ಯಾಗಿನ ಮಂಜು ಅಲೆ ಪೈಗುಟ್ಟೈತೆ ಅಕ್ಕಿ ಆರುತ್ತಿದೆ ಕಿಚಿಪಿಚಿ ಎನ್ನುತ್ತಿದೆ ಅಕ್ಕಿ ಆರುತ್ತಿದೆ. ಇದು ನನಗೂ ಬಹಳ ಹತ್ರ ಸಂಬಂಧ ಇದೆಯಪ್ಪ. ಏನಿರ್ಬೋದು ಹೇಳು? ನೀವು ಕುರಿರಿ ನಾ ಕುರಿ ಕಾಯವ್ರಿ ಸರ್. ನಾನು ಬರ್ಕೊಟ್ಟು ಬಿಡ್ತೀನಿ. ಇದು ಪ್ರತಾಪ್ ಅವ್ರ ಯೋಚನೆಯಲ್ಲಿ ಕೂಡ ಇರಲಿಲ್ಲ ಈ ಉತ್ತರ. ಹೌದೌದು ಹೌದು. ಹನುಮಂತು ಏನು ಮಾತಾಡಲ್ಲ, ಮಾತಾಡ್ಸು ಅಂತ ಹೇಳ್ಬಿಟ್ಟು ಸರಿಯಾಗಿ ಕೊಟ್ಟ ಹನುಮಂತ. ಯಾರು ನಿಮಗೆ ಭ್ರಮೆ? ಹನುಮಂತ ಇನ್ನೊಂದ್ಸಲ ಹೇಳು, ನನಗೂ ನಿನಗೂ ಏನು ಸಂಬಂಧ ಇದೆ? ನೀವು ಕುರಿರಿ ನಾ ಕುರಿ ಮೇಯ್ಸಾವ್ರಿ ಸರ್. ಅಂದ್ರ ನಾನ್ ನಿಮ್ಮನ್ನ ಮೇಯಿಸ್ತೀನಿ ಸರ್. ಬ್ಯಾಸರಾಗಿದ್ರೆ ಕಟಗರಿ ಕೊಯ್ಯಾಕ್ ಹೋಗ್ತೀನಿ ಸರ್. ನಾನ್ ಕುರಿ ಆದ್ರೆ ನನ್ನನ್ನ ಹೆಂಗೆ ಮೇಯಿಸ್ತೀಯ? ಮೊದಲನೇದು ಚೆನ್ನಾಗಿತ್ತು, ಅದ್ ಚೆನ್ನಾಗಿರ್ಲಿ. ಅದು ಆಕ್ಚುಲಿ ಚೆನ್ನಾಗಿರೋದ್ರಿ. ಅದೇ ಚೆನ್ನಾಗಿರೋದಾ? ಏನಪ್ಪ ನಿಮ್ದು ನಮಗ್ ಗೊತ್ತಿಲ್ಲ. ಅದು ಕರೆ ಕುರಿಗಳಿಗೆ ಗೊತ್ತಿಲ್ಲ ಸರ್, ಕುರಿ ಮೇಸರಿಗೆ ಗೊತ್ತಿರುತ್ತಲ್ಲ. ಬಂತು. ಐ ಲೈಕ್ ದಿಸ್ ಡೈಲಾಗ್. ಥ್ಯಾಂಕ್ ಯು ಸರ್. ಅಲ್ಲಪ್ಪ ಹೆಂಗಿದ್ಯಾ? ಏನ್ ಸಮಾಚಾರ? ಮದುವೆ ಆಯ್ತಾ? ಏನಾರು ಏನು ಏರ್ಪಾಟ್ ನಡೀತಾ ಇದೆಯಾ ಏನು? ಇಲ್ರಿ ಸರ್, ಮದುವೆ ಮಾಡ್ಬೇಕಂತ ತೆಲಗು ಇಲ್ಲ. ಎಷ್ಟೋ ಸಲ ಸುದ್ದಿ ಬರ್ತಾ ಇದೆಯಲ್ಲಪ್ಪ, 2 ಸಲ ಮದುವೆ ಆಯ್ತು, 3 ಸಲ ಮದುವೆ ಆಯ್ತು ಅಂದ್ರೆ ಅವೆಲ್ಲ ಸುಳ್ಳ? ಆ ಹುಚ್ಚೊಳೆ ಮಕ್ಕಳು ಸುಳ್ಳು ಹಾಕ್ತಾರ. ಮದುವೆ ಇಲ್ಲ ಏನಿಲ್ಲ, ಹಂಗ ಯೂಟ್ಯೂಬ್ನಾಗ ಯಾರ್ಯಾರ ಫೋಟೋ ಜಂಟ್ ಮಾಡಿ ಮಾಲಿಕ್ ಒಳಗೆ ಹಾಕ್ತಾರ. ಹಂಗ ಅವನ್ನೆಲ್ಲ ನಂಬಾಕ್ ಹೋಗ್ಬೇಡ್ರಿ. ಈ ಸಲ ಮದುವೆ ಅಂತಾರ, ನಾಳೆ ಇನ್ನೊಂದು 2 ಮಕ್ಕಳು ತೋಡ್ದ ಅವು ಮಕ್ಕಳು ಹನುಮಂತನು ನೋಡ ಅಂತ ತೋರಿಸ್ಬಿಡ್ತಾರ. ಹಾಗಾಗಿ ಯಾರು ನಂಬಾಕ್ ಹೋಗ್ಬೇಡ್ರಿ. ಮದುವೆ ಮಾಡದಿದ್ರೆ ನಮ್ ಜೀ ಕನ್ನಡದ ವೇದಿಕೆ ಮ್ಯಾಗ ಮಾಡ್ಬೇಕನ್ನೋ ಆಸೆ ಐತಿ. ಮದುವೆ ಖರ್ಚು ಇಲ್ಲೇ ಮಾಡ್ಕೊಬಿಡೋಣ ಅಂತ. ಕುರಿ 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 ಸಾಕ್ಬಿಟ್ರಿ ನನಗೆ. ಇದು ಒರಿಜಿನಲ್ ಜೆಂಟ್ ಅಂದ್ರೆ. ನಿನ್ನ ಹಾಡ್ನ ಎಷ್ಟೊಂದ್ ಜನ ಹುಡುಗಿರ್ಗಳು ಕೂತ್ಕೊಂಡ್ ಕೇಳಿದಾರಪ್ಪ. ಹುಡುಗಿರ್ಗಳಿಗೆ ಏನ್ ಹೇಳ್ತೀಯಪ್ಪ ಮೆಸೇಜು? ಹುಡುಗಿಯರಲ್ಲಿ ಎಲ್ಲ ಗಂಡ ಮಕ್ಳು ಕಾಣತಾರ. ಅಪ್ಪ ಇಲ್ಲಿ ಕೂತವ್ರಲ್ಲಪ್ಪ ನಮ್ ಸೂಪರ್ ಕ್ವೀನ್ಸ್ ಮುಂದ್ಗಡೆ. ಅವರೆಲ್ಲ ಕ್ವೀನ್ಸ್, ಹುಡುಗಿಯರಲ್ಲ. ಎಷ್ಟೊಂದ್ ಜನ ಭಗ್ನ ಪ್ರೇಮಿಗಳು ಕೂತಿದಾರಪ್ಪ, ಅವ್ರಿಗೋಸ್ಕರ ಒಂದ್ ಲೈನ್ ಹಾಡ್ಬಿಡಪ್ಪ. ಹಾಡ್ತೀನಿ ತಡಿಯೋಣ. ಥಂಡ್ಯಾಗ ಎಲ್ಲೆಲ್ಲ ಹೋಗ್ಯ ಸುರ್ತಿ. ನೀನೇ ಸಾಕಿದಾಗಿನಿ ನಿನ್ನ ಮುದ್ದಿನಾಗಿನಿ ಹದ್ದಾಗಿ ಕುಕ್ಕಿತಲ್ಲೋ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ ಹದ್ದಾಗಿ ಕುಕ್ಕಿತಲ್ಲೋ ಭಕ್ತ ಪ್ರೇಮಿನ ಹದ್ದಾಗಿ ಕುಕ್ಕಿತಲ್ಲೋ. ನಾನ್ ಬಕ್ಕೊಂಡಿದ್ದೆ ಅನ್ಬಿಟ್ಟು ಬಗ್ಗ ಪ್ರೇಮಿ ಅನ್ಬಿಟ್ಟಲ್ಲ. ಬಗ್ಗ ಪ್ರೇಮಿ ಅಲ್ರಿ, ಭಕ್ತ ಪ್ರೇಮಿ ಅಂದೆ. ಸಖತ್ತಾಗಿ ಡವ್ ಮಾಡ್ತೀಯ. ಐ ಲೈಕ್ ಯುವರ್ ಡವ್. ಥ್ಯಾಂಕ್ ಯು ಸರ್. ನಾನೊಂದು ಪಿಕ್ಚರ್ ಮಾಡ್ತಾ ಇದ್ದೀನಿ, ನಿನಗೆ ಗೊತ್ತಾ? ಡಿಂಪು. ನಿನಗೆ ಸ್ವಲ್ಪ ಇಂಪು. ಹನುಮಂತುಗೆ ಗೊತ್ತು, ಎಷ್ಟು ಫೇಮಸ್ ಆಗಿದೆ ರಚ್ಚು. ಆ ಪಿಕ್ಚರ್ಗೆ ಒಂದು ಹಾಡು ಹಾಡಪ್ಪ, ಒಂದು ಲೈನು ನಮ್ಮ ರಚ್ಚು ಅವ್ರ ಬಗ್ಗೆ ಒಂದು ಹಾಡು. ಅಣ್ಣ ತಂಗಿಯರ ಈ ಬಂದ
ಜನ್ಮ ಜನ್ಮಗಳ ಅನುಬಂಧ. ಬೇಡ ಬೇಡ ನನಗೆ ಸಾಂಗ್ಯ ಬೇಡ. ಇನ್ನೊಂದು ಹಾಡು ಆಡ್ತೀನಿ ರೀ. ಲವ್ ಸಾಂಗ್. ಪ್ಯಾಥೋ ಸಾಂಗ್. ಒಬ್ಬಾಕಿ ತಂಗಿ ಅಂತೇಳಿ ನಿನಗ ಮುದ್ದು ಮಾಡಿ ಬೆಳಸೇನ, ತವರ ಮನಿ ಹೆಸರ ತಾರುವ ನನ್ನ ಮುದ್ದಿನ ತಂಗಿ. ಅವಾಗ ಆಡು ಅನ್ಬೇಕಾರೆ ಆಡ್ಲಿಲ್ಲ, ಈಗ ನಾನು ಆಡು ಅಂದಾಗ ಬರೀ ತಂಗಿ ಹಾಡುಗಳೇ ಉಟ್ಕೋತಾವಲ್ಲ ನಿಂಗೆ. ಪಿಕ್ಚರಿಗೆ ತಂಗಿ ಹಾಡ ಇದ್ರ ಚಲೋ ಇಲ್ಲ ಯಾ ಪಿಕ್ಚರ್ಲಿ ಬರೀ ಹೀರೋ ಹೀರೋಯಿನ್ ಇಬ್ರೆ. ಹಂಗ ನೀ ಕುಂತಿದಿ ಕುರ್ಚದ ಮ್ಯಾಗ, ನನ್ನ ಕಣ್ಣ ನಿನ್ನ ಮ್ಯಾಗ, ಮನಸೈತಿ ನಿನ್ನ ಮ್ಯಾಗ, ಕೂಡಿ ಬಾಳೋನು ಬಾ ಬೇಗ, ಕೂಡಿ ಹಾಡೋನು ಬಾ ಬೇಗ. ಸಾಕ್ರಿ ಪಿಕ್ಚರ್ ಮುಗೀತು. ನೀನೇ ಪಿಕ್ಚರ್ ಮುಗಿಸ್ಬಿಟ್ಟ ಅನ್ಬಂತು. ಲಾಸ್ಟ್ ಎಂಡ್ ರೀ ಸಾಂಗ್. ನಿನ್ ಕತೆನೂ ಗೊತ್ತಾ ಪಿಕ್ಚರ್ದು? ಹ್ಞೂ ಸರ್. ನಾನೇನು ಫುಲ್ ಕತೆ ಮಾಡಿಲ್ಲ, ಇವ್ರಿಗೆ ಆಗ್ಲೇ ಕತೆ ಗೊತ್ತ. ಅನ್ಬಂತು. ಐ ಲೈಕ್ ಯುವರ್ ಡವ್. ಎಲ್ಲ ನಿಮ್ಮ ಆಶೀರ್ವಾದ ರೀ. ಓ ಮೈ ಗಾಡ್. ರಾಘವ್ ಅವರೇ ಹೊಟ್ಟೆ ಹಿಡ್ಕೊಂಡು ಕೂತಿದ್ದೀರಾ, ನಗಕ್ಕೆ ಆಗ್ತಾ ಇಲ್ಲ ಅಲ್ಲ ನಿಮ್ಗೆ? ಆಕ್ಚುಲಿ ನಮ್ಮ ಹನುಮಂತ ಪ್ರಾರಂಭದಲ್ಲಿ ಬಂದಾಗ ಬರೀ ಹಾಡ್ಬಿಟ್ಟು ಎಷ್ಟೇ ಮಾತಾಡ್ಸಕ್ ಪ್ರಯತ್ನ ಪಟ್ರು ವೇದಿಕೆ ಮೇಲೆ ಒಂದು ಅಥವಾ ಎರಡು ಮಾತು ಅಷ್ಟೇ. ಆ ಎರಡು ಮಾತಲ್ಲೇ ಒಂದೆರಡು ಪಂಚ್ ಇರೋದು. ಈ ತರ ಹನುಮಂತು ಈ ತರ ಬ್ಯಾಕ್ ಟು ಬ್ಯಾಕ್ ನಮ್ ಪ್ರತಾಪ್ ಅವರು ಕೊಡ್ತಿರೋದ್ ನೋಡಿದ್ರೆ ನಿಜವಾಗ್ಲೂ ಹನುಮಂತುಗೆ ಜೀಕರಣ ಅವ್ರದೇ ಆಶೀರ್ವಾದ ಇರೋದು ಅಲ್ವಾ? ಅವ್ನ್ ಪ್ರಿಪೇರ್ ಆಗ್ಬಿಟ್ಟಿದ್ದಾನೆ. ಮನೆ ಮಾಡಾಯ್ತು, ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಮದುವೆ ಇಲ್ಲೇ ಆಗೋದು ಡಿಸೈಡ್ ಮಾಡ್ಬಿಟ್ಟಿದ್ದಾನೆ. ನೆಕ್ಸ್ಟ್ ಮದುವೆ, ಆಮೇಲೆ ಜೋಡಿ ನಂಬರ್ 1 ಕಾರ್ಯಕ್ರಮಕ್ಕೆ ಅವ್ರ ಹೆಂಡತಿನ ಕರ್ಕೊಂಡು ಬರ್ತಾರೆ. ಎಲ್ಲ ಫಿಕ್ಸ್. ಆಮೇಲೆ ಡ್ರಾಮಾ ಜೂನಿಯರ್ಸ್ ಮಕ್ಳು ಬರ್ತಾರೆ. ಏನ ಹನುಮಂತ ಓಕೆನಾ? ಎಲ್ಲ ಮಾಡಕ್ ನಿಂತು ಬಿಟ್ರಿ, ಮಾಡ್ರಿ ಸುಮ್ಮನೆ ನಾನು ಬರ್ತೀನಿ. ಇನ್ನು ನಮ್ಮ ಹನುಮಂತ ಯಾವಾಗ್ಲೂ ಯಾವ ರೀತಿ ಅವನು ಬಹಳ ಮುಗ್ಧವಾಗಿ ಹಾಡ್ತಿದ್ನೋ ಅಷ್ಟೇ ಮುಗ್ಧವಾಗಿ ಹಾಡ್ತಾ ಇದ್ದಾನೆ. ಇವತ್ತು ಅವನ ಜೊತೆ ಅವ್ರ ಅಣ್ಣಂದ್ರು ಇದ್ದಾರೆ, ಚೆನ್ನಪ್ಪ ಅವರು, ರಂಗಯ್ಯನವರು. ಈ ಹಾಡನ್ನ ಬಹಳ ಖುಷಿಯಾಗಿ ಹಾಡಿ ಪ್ರೆಸೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ರಿಯಲಿ ರಿಯಲಿ ಎಂಟರ್ಟೈನಿಂಗ್. ಅಂಡ್ ಪ್ರತಾಪ್ ಅವರೇ, ನೀವು ಇವತ್ತು ಹೈಲೈಟ್ ರೀ ನೀವು ಅಲ್ವಾ? ಎಲ್ಲರೂ ಬಂದು ನಿಮ್ಮನ್ನ ಹೈಲೈಟ್ ಮಾಡ್ತಿದ್ದಾರೆ. ಅದೇ ಖುಷಿ. ಓಕೆ, ಥ್ಯಾಂಕ್ ಯು ರಾಘವ್ ಅವರೇ. ರಚಿತಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಹನುಮಂತು ಅವ್ರನ್ನ ಕರೆಸಿದ್ರು. ಅವಾಗ ಈ ಲಾಸ್ಟ್ ಒಂದು ಹಾಡು ಹೇಳಿದ್ರಲ್ಲ, ಅದೇ ಹಾಡನ್ನ ನನಗೆ ಹಾಡಿರೋ ಅಂತದ್ದು. ಹನುಮಂತು, ನೀವ್ ಹೆಂಗ್ ಹಾಡು ಹೇಳಿದ್ರಿ ಮತ್ತೆ ಆ ಹಾಡನ್ನ? ಆ ಪಿಕ್ಚರಿಗೆ ಎಂಡ್ ಮಾಡಿದ್ನ ಅಕ್ಕ. ಅದಕ್ಕೆ ಹೌದಾ? ಪಿಕ್ಚರ್ಗೆ ಸರಿ, ನಮ್ಮ ಸೂಪರ್ ಕ್ವೀನ್ 10 ಜನ ಕ್ವೀನ್ಸ್ ಇದಾರೆ ಇಲ್ಲಿ. ಯಾವ ಕ್ವೀನ್ ತುಂಬಾನೇ ಇಷ್ಟ ಆಗುವಂತದ್ದು ನಿಮ್ಗೆ? ನೀನೇ ಅಕ್ಕ, ನೀನೇ ಇಷ್ಟ ನನಗೆ. ಅವ್ರ ಜಡ್ಜು ಹನುಮಂತು, ಸೂಪರ್ ಕ್ವೀನ್ಗಳು ಇಲ್ಲಿ ಕೂತಿದ್ದಾರೆ ನೋಡಿ. 10 ಜನನೇ ಇಷ್ಟ ಅಕ್ಕ, ಅದ್ರೊಳಗೆ ನೀವು ಭಾಳ ಇಷ್ಟ. ಕರ್ನಾಟಕದಲ್ಲಿ ನೀನು ಒಬ್ಬನೇ ಫಸ್ಟ್ ರಚಿತಾ ಅವ್ರನ್ನ ಅಕ್ಕ ಅಂತ ಇರೋದು. ಅಕ್ಕ ಅಂತ ಅಕ್ಕ ಬಾ. ಐ ಲೈಕ್ ಯುವರ್ ಡವ್. ಐ ಥಿಂಕ್ ಹಾಡ್ ಬಗ್ಗೆ ಅಂತ ಬಂದಾಗ ಆಯ್ತು, 3 ಜನ ತುಂಬಾ ಚೆನ್ನಾಗಿ ಹಾಡೋದು. ಇವ್ರ ಸಿಂಗಿಂಗ್ ಬಗ್ಗೆ ಮಾತೇ ಇಲ್ಲ. ಒಳ್ಳೆ ಸಿಂಗಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಚು, ಥ್ಯಾಂಕ್ ಯು. ಹನುಮಂತ್ ಅವರೇ, ನೀವು ಪ್ರತಿ ಸಲ ಸ್ಟೇಜ್ ಮೇಲೆ ಬಂದಾಗ ಬರೀ ಹಾಡಾಡೋದಷ್ಟೇ ಅಲ್ಲ, ಎಷ್ಟು ಜನರನ್ನ ನಗಿಸ್ತಾನೆ ಇರ್ತೀರಪ್ಪ ನೀವು. ತುಂಬ ಖುಷಿ ಆಗುತ್ತೆ ನೀವು ಪ್ರತಿ ಸಲ ಸ್ಟೇಜ್ ಮೇಲೆ ಬಂದಾಗ. ಚೆನ್ನಪ್ಪ ಅವರೇ, ನೀವು ಮತ್ತೆ ಸ್ಟೇಜ್ ಮೇಲೆ ಬಂದ್ರಿ. ಆ್ಯಂಡ್ ಕಂಬದ ರಂಗಯ್ಯ ಅವರೇ, ನೀವೆಲ್ಲರೂ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ಮತ್ತೊಂದು ಅದ್ಭುತವಾದಂತ ಪರ್ಫಾರ್ಮೆನ್ಸ್ ನ ನೋಡುವಂತ ಸಮಯ. ರೋಬೋಟಿಕ್ಸ್ ಮೂಲಕ ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿ ಬದನೆಕಾಯಿಗೆ ಒಂದು ಬೆಲೆನ ತಂದು ಬೇಜಾನ್ ಫೇಮಸ್ ಆಗಿರುವಂತದ್ದು ಹರಿಹರದ ಬದನೆಕಾಯಿ ನವೀನ ಈಗ ನಮ್ಮೆಲ್ಲರ ಮುಂದೆ. ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಅನ್ನೋದು ಪುಸ್ತಕದ ಬದನೆಕಾಯಿ ಅಂತ ಪ್ರೂವ್ ಆಗೋಯ್ತು. ಬದನೆಕಾಯಿ ಬದನೆಕಾಯಿ ಬದನೆಕಾಯಿ. ಪುಸ್ತಕದ ಬದನೆಕಾಯಿ ಅಂತ ಪ್ರೂವ್ ಆಗೋಯ್ತು. ಐ ಲೈಕ್ ಬದನೆಕಾಯಿ. ಅದಿಲ್ಲಿ ಅಂತ ಹೇಳಲಿ, ಅದೇನು ಅಂತ ಹೇಳಲಿ,
ಮೇಲಿಂದ ಕೆಳಗೆ ಬಿದ್ದರೆ ಮೈ ಮೂಳೆ ಮುರಿದು ಬರುವುದೇನೆ ಪ್ರೇಮ. ಮೈಯೆಲ್ಲ ಕುಯ್ದುಕೊಂಡರೆ ಬ್ಲಡ್ ಅಲ್ಲಿ ಪ್ರೇಮ ಬರದೆ. ಏನೋ ತಲೆ ಕೆಟ್ಟಿರೋರ್ ತರ ಆಡ್ತಿದ್ಯಾ? ನಂಗಲ್ಲ, ನಾನು ಹುಡ್ಸಿರೋ ಬ್ರಹ್ಮನ್ಗೆ ತಲೆ ಕೆಟ್ಟಿದೆ. ಬ್ರಹ್ಮ ಬಾ ಮಜಾ ಮಾಡೋಣ, ಬಾ ಮಜಾ ಮಾಡೋಣ, ಬಾ ಮಜಾ ಮಾಡೋಣ. ಇಂದು ಈ ಭೂಮಿ ಮ್ಯಾಗೆ ನನ್ನ ನಿಮ್ಮ ತಂದೋರ್ಯಾರು. ಮಂಕ್ರಪ್ಪ ಸೊಳ್ಳೆ ಹೊಡೆದ ಅಲ್ಲಿ ಮೂಡಿತು ಕೋಳಿ ಕೂಗಿತು, ಅಲ್ಲಿ ಮೂಡಿತು ಕೋಳಿ ಕೂಗಿತು, ನಾನಾಗೆ ರಂಗು ಚೆಲ್ಲಿದ್ದೇರ ನಿರಿ ಸೂರ್ಯ ಬಂದ. ಅಲ್ಲಿ ಮೂಡಿತು ಕೋಳಿ ಕೂಗಿತು, ಅಲ್ಲಿ ಮೂಡಿತು ಕೋಳಿ ಕೂಗಿತು. ನೀನೇನ್ ಡ್ಯಾನ್ಸ್ ಮಾಡ್ದ? ಏನ್ ಮಾಡ್ದೆ? ರೋಬೋಟಿಕ್ ಸ್ಟೈಲ್ಸ್. ಕನ್ನಡದಲ್ಲಿ ಹೇಳಪ್ಪ. ಗಣಕ ಸರಿ, ಯಂತ್ರಮಾನವನ ಶೈಲಿ. ಯಂತ್ರಮಾನವ ಶೈಲಿ. ಅವ್ರು ಹೇಳಿದ್ಮೇಲೆ ಹೇಳಕ್ ನೀನೇ ಬೇಕಾ? ಅಟ್ಲೀಸ್ಟ್ ರಾಘು ಹೇಳಿದ್ನ ಅವ್ರು ಕಲ್ತು ನಿಮ್ ಹತ್ರ ಹೇಳಿದ್ರು ಆಯ್ತಾ? ಅದಕ್ಕೆ ಖುಷಿ ಪಡ್ಬೇಕು ಫಸ್ಟ್. ಅವರು ರೋಬೋಟಿಕ್ ಸ್ಟೈಲ್ ನ ನೀವ್ ಕಲ್ತ್ಬಿಟ್ಟು ನಮ್ಗೋಸ್ಕರ ಇವಾಗ ಡಾನ್ಸ್ ಮಾಡ್ಬೇಕು ಅಷ್ಟೇ ಅಷ್ಟೇ. ನಾನ್ ಮಾಡದೇ ಇರೋ ರೋಬೋಟಿಕ್ ಸ್ಟೈಲ್ ಇದು. ಸಿಂಪಲ್ ಒಂದ್ ಸ್ಟೆಪ್ ಹಂಗೆ ಹಾಕಿ ಅವ್ರು ನಿಮ್ಮನ್ನ ಕಾಪಿ ಮಾಡ್ಲಿ ಸಾಕು ಅಲ್ವಾ? ಓಕೆ ಕೊಡಿ ಮ್ಯೂಸಿಕ್. ನನ್ಗೆ ಹೆಂಗ್ ಕಾಣಿಸ್ತಾ ಇತ್ತು ಗೊತ್ತಾ? ದಾರದಲ್ಲಿ ನೇತಾಕ್ಬಿಟ್ಟು ಗಂಟೆ ಅಳ್ಳಾಡಿಸ್ತಾರಲ್ಲ ಹಂಗ್ ಕಾಣಿಸ್ತಾ ಇತ್ತೆ. ಇಲ್ಲಪ್ಪ ನವೀನ್, ಅದೊಂದು ಯಾವುದೋ ಒಂದು ಸಿಗ್ನೇಚರ್ ಸ್ಟೆಪ್ ಮಾಡಿದ್ರಲ್ಲ ಹಿಂಗೆ, ಅಷ್ಟು ಮಾತ್ರ ಮಾಡ್ಲಿ. ಅಷ್ಟಾದ್ರೆ ಈಸಿ ನನಗೆ. ಅದು ಮಾಡಿ ಅದನ್ನ. ನನಗೆ ಚೋಕ್ ಕೊಡ್ತೀಯಲ್ಲ, ಅವಾಗ ಒಂದ್ ಸ್ಟೆಪ್ ಮಾಡಿದೆ, ಈಗ ಒಂದ್ ಸ್ಟೆಪ್ ಮಾಡಿದೆ. ಇನ್ ಸಡನ್ ಆಗಿ ಚೇಂಜ್ ಮಾಡಿದ್ರೆ ನಮ್ಗೆ ಆಗಲ್ಲಮ್ಮ. ಬೇಡಪ್ಪ, ಇವ್ರು ಡಾನ್ಸ್ ಮಾಡೋದೇ ಬೇಡ. ಬನ್ನಿಪ್ಪ, ಒನ್ ಮ್ಯಾನ್ ಆರ್ಮಿ ನಮ್ಮ ಕುರಿಯವ್ರು ಈ ಸಾಂಗ್ ಯಾವ ತರ ಡಾನ್ಸ್ ಮಾಡ್ತಾರೆ ನೋಡೋಣ. ಕುರಿ ನೋಡಿ, ನಾನು ಬದನೆಕಾಯಿ ತಿನ್ನೋದು 3 ವರ್ಷದಿಂದನೇ ಬಿಟ್ಬಿಟ್ಟಿದ್ದೀನಿ. ಈಗೇನಿದ್ರು ಆಲೂಗೆಡ್ಡೆ ತಿನ್ಕೊಂಡು ಬದುಕ್ತಾ ಇದ್ದೀನಿ. ಆಲೂಗಡ್ಡೆ ಕುರಿಯವರೇ ಬನ್ನಿ, ಮ್ಯೂಸಿಕ್ ನಿಮ್ಗೋಸ್ಕರ ರೆಡಿ ಇದೆ. ಮ್ಯೂಸಿಕ್ ಇವರೊಬ್ಬರೇ ಬನ್ನಿ ನೋಡು.
ಏನ್ ಮಾಡಿದ್ರು ರಚ್ಚು? ಅವರು ಆಲೂಗೆಡ್ಡೆ ಡಾನ್ಸ್ ಇದು, ನಾಟ್ ರೋಬೋಟಿಕ್, ಆಲೂಗೆಡ್ಡೆ. ಅದು ನನ್ನನ್ನು ಅಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ. ಹಲೋ, ಜೋಕ್ಸ್ ಅಪಾರ್ಟ್, ಬನ್ನಿ ಈ ಕಡೆ. ಆದ್ರೆ ಏನಾದ್ರೂ ಹೇಳಿ, ನಮ್ ನವೀನ್ ಅವ್ರು ಏನ್ ಡಾನ್ಸ್ ಮಾಡಿದ್ರಪ್ಪ, ಸೂಪರ್! ಎಷ್ಟು ಟ್ಯಾಲೆಂಟೆಡ್ DKD ಪ್ರತಿಭೆ ಇವರು. ಪ್ರತಿ ಸಲ ಸ್ಟೇಜ್ ಮೇಲೆ ಬಂದಾಗ ಯಾವುದೇ ಒಂದು ಹಾಡನ್ನ ಕೊಟ್ರು ಒಂದೇ ಒಂದು ಸಿಂಗಲ್ ಬೀಟ್ ನ ಕೂಡ ಇವ್ರು ಮಿಸ್ ಮಾಡಲ್ಲ, ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾರೆ. ರಾಘವ್ ಅವರೇ, ಹೇಗಿತ್ತು ಇವ್ರ ಪರ್ಫಾರ್ಮೆನ್ಸ್? ಈ ಒನ್ ಆಫ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಸ್ಟೈಲ್ ಆಫ್ ಡಾನ್ಸಸ್ ಇದು. ಒನ್ ಆಫ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಸ್ಟೈಲ್ಸ್ ಇದು. ನಿಮ್ಮ ಮೇಲೆ ನನಗೆ ಬಹಳ ದೊಡ್ಡ ಮಟ್ಟದ ಗೌರವ ಇದೆ. ಯಾಕೆಂತ ಹೇಳಿದ್ರೆ ಈ ತರ ಡಾನ್ಸ್ ಇದೆಯಲ್ಲ, ಸುಲಭವಾದ ಅಲ್ವೇ ಅಲ್ಲ, ತುಂಬಾ ಕಷ್ಟಕರವಾದ ಡಾನ್ಸ್ ಇದು. ಅಂದ್ರೆ ಪ್ರಾಕ್ಟೀಸ್ ಇಲ್ಲದೇನೆ, ಇದಕ್ಕೆ ನಿಮ್ಮನ್ನ ನೀವು ಅರ್ಪಿಸ್ಕೊಳ್ಳದೇನೆ ಈ ತರ ಡಾನ್ಸ್ ಆಡೋದು ಬಹಳ ಕಷ್ಟ ಇದೆ. ನಮ್ಮ ಎಲ್ಲ ಕೋಕನೂರಿನ ಜನತೆ ಇವತ್ತು ನಿಮ್ಮನ್ನ ತುಂಬಾ ಹೃದಯದಿಂದ ಆಶೀರ್ವಾದ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ನಿಜವಾಗ್ಲೂ ನಿಮ್ಮ ಪುಣ್ಯ ಇವತ್ತು. ಥ್ಯಾಂಕ್ ಯು ಸೋ ಮಚ್ ನವೀನ್, ನಮ್ಮನ್ನ ಇಷ್ಟು ರಂಜಿಸಿದ್ದಕ್ಕೆ, ಆಮೇಲೆ ಪ್ರತಾಪ್ ಅವ್ರನ್ನ ತಡ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ರಾಘವ್ ಅವರೇ. ಅಂಡ್ ರಾಜು ಅವರೇ, ನೀವು ಫುಲ್ ಇಂಪ್ರೆಸ್ ಆಗಿ ಕೂತಿದ್ದೀರಾ ಅಲ್ಲಿ, ಹೇಗಿತ್ತು ಇವ್ರ ಪರ್ಫಾರ್ಮೆನ್ಸ್? ನವೀನ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ, ಇಂಥ ಹಲವಾರು ಟ್ಯಾಲೆಂಟ್ ಗಳನ್ನ ನಾವು ನಮ್ಮ ಜೀ ಕನ್ನಡ ವೇದಿಕೆ ಮೇಲೆ ಮಾತ್ರ ನೋಡೋದಕ್ಕೆ ಸಾಧ್ಯ ಆಗೋದು. ಬಿಕಾಸ್ ತುಂಬಾ ಸೀಸನ್ ಗಳು ಬಂದಿದೆ. DKD ಆಗಿರ್ಬೋದು, ಸರಿಗಮಪ ಆಗಿರ್ಬೋದು, ಹಲವಾರು ಶೋಗಳು, ಡ್ರಾಮಾ ಜೂನಿಯರ್ಸ್ ಆಗಿರ್ಬೋದು. ಆ ಒಂದು ಸ್ಟೇಜ್ ಇಂದ ತುಂಬಾ ಜನಕ್ಕೆ ಇವತ್ತು ಐ ಥಿಂಕ್ ತುಂಬಾ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇದ್ದಾರೆ, ತುಂಬಾ ದೊಡ್ಡ ದೊಡ್ಡ ಹೆಸರು ಮಾಡಿದ್ದಾರೆ. ಅಂಡ್ ಅವ್ರಿಗೆ ಆಪರ್ಚುನಿಟೀಸೇ ಇಲ್ಲ ಅಂತ ಅಲ್ಲ, ಎಲ್ರೂ ಒಂದು ಮಲ್ಟಿಪಲ್ ಏನಂತಾರೆ ಆಫರ್ಸ್ ಅಲ್ಲಿ ಅದು ಎಲ್ಲ ಒಂದಷ್ಟು ಸಿನಿಮಾಗಳಲ್ಲಿ ಇದ್ದಾರೆ, ಕೆಲಸ ಮಾಡ್ತಾರೆ, ಕೊರಿಯೋಗ್ರಾಫರ್ಸ್ ಆಗಿದ್ದಾರೆ. ಇಟ್ಸ್ ವಂಡರ್ಫುಲ್, ತುಂಬಾ ಖುಷಿ ಆಗತ್ತೆ. ಅಂಡ್ ನವೀನ್, ನಿಮ್ಮ ಡಾನ್ಸ್ ನನಗೆ ಗೊತ್ತಾಗ್ತಿರ್ಲಿಲ್ಲ, ಎಷ್ಟು ಫ್ಲೆಕ್ಸಿಬಲ್ ಆಗಿದ್ದೀರಾ ನೀವು, ಎಷ್ಟು ಈಸಿಯಾಗಿ ಮಾಡ್ತೀರಾ, ಎಷ್ಟು ಕಾನ್ಫಿಡೆಂಟ್ ಆಗಿ ಮಾಡ್ತೀರಾ. ಅಂಡ್ ಯು ಹ್ಯಾವ್ ದಟ್ ಕ್ಯೂಟ್ ಸ್ಮೈಲ್, ಅದೊಂಥರ ಫ್ರೀ ಆಗಿ ಇದೆಯಲ್ಲ, ದಟ್ ಇಸ್ ಸೋ ಗುಡ್. ನಿಜ, ಏನಂದ್ರೆ ಏನು ಗೊತ್ತಿಲ್ಲ ಅನ್ನೋ ತರ ನಿಂತಿರ್ತಾರೆ, ಆದ್ರೆ ಡಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಎಲ್ಲರೂ ಅದರ ಕೈ ಕಟ್ಕೊಂಡು ನೋಡೋ ತರ ಡಾನ್ಸ್ ಮಾಡ್ತಾರೆ. ಓಕೆ ರಚ್ಚು ಅವರೇ, ನವೀನ್ ಅವರ ಇನ್ನೊಂದು ಟ್ಯಾಲೆಂಟ್ ಏನಿದೆ ಗೊತ್ತಾ? ಇವ್ರು ಬರೀ ಸಾಂಗ್ ಕೇಳಿದ್ರೆ ಡಾನ್ಸ್ ಮಾಡೋದಲ್ಲ, ನೀವ್ ಏನೇ ಮಾತಾಡಿದ್ರು ಅವ್ರು ಅದನ್ನ ಡಾನ್ಸ್ ಮೂಲಕನೇ ನಿಮಗ್ ತೋರಿಸ್ತಾರೆ, ಗೊತ್ತಾ? ಅದು ಹೌದು. ನೀವ್ ಹೇಗಿದ್ದೀರಾ ಅಂತಂದ್ರೆ ಹೆಂಗ್ ತೋರಿಸ್ತಾರೆ ಕೇಳಿ. ನವೀನ್, ಹೇಗಿದ್ದೀರಾ ನೀವು? ನಾನು ಚೆನ್ನಾಗಿ, ನೋಡಕ್ ತುಂಬಾ ಚೆನ್ನಾಗಿದ್ದೀನಿ. ತುಂಬಾ ಚಳಿ ಆಗ್ತಿದೆ, ಇಲ್ಲಿ ಯಾರಾದ್ರೂ ಕಾಫಿ ಕೊಡ್ತೀರಾ? ತುಂಬಾ ಚಳಿ ಆಗ್ತಾ ಇದೆ, ಯಾರಾದ್ರೂ ಇಲ್ಲಿ ಕಾಫಿ ಕೊಡ್ತೀರಾ? ರೋಬೋಗೆನೆ ಒಂದು ಕನ್ಫ್ಯೂಸ್ ಆಗ್ಬಿಡತ್ತೆ ಇದು, ಮುಂದೆ ಹೋಗಿ ನಿಂತ್ಕೊಂಡ್ರೆ. ನವೀನ್ ಅವರು ನಿಜವಾಗ್ಲೂ ನಿಮ್ಮ ಟ್ಯಾಲೆಂಟ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇದ್ದೀರಾ ನೀವು. ಅದ್ರ ಬಗ್ಗೆ ಮಾತಾಡೋ ನನಗೆ ಅರ್ಹತೆ ಇಲ್ಲ ನವೀನ್. ನಿಮ್ಮ ಟ್ಯಾಲೆಂಟ್ ಮುಂದೆ ಖಂಡಿತವಾಗ್ಲೂ ನನ್ನ ಕಾಮೆಂಟ್ಸ್ ಕೂಡ ಝೀರೋನೆ. ನಿಮಗೆ ಒಳ್ಳೇದಾಗ್ಲಿ, ಇನ್ನಷ್ಟು ಮತ್ತಷ್ಟು ತುಂಬಾ ಚೆನ್ನಾಗಿ ನಿಮ್ಮ ಒಂದು ಕರಿಯರ್ ಚೆನ್ನಾಗಾಗ್ಲಿ ಅಂತ. ದಟ್ಸ್ ಆಲ್ ಐ ಕ್ಯಾನ್ ವಿಶ್ ಫಾರ್ ಯು. ಆಲ್ ದ ವೆರಿ ಬೆಸ್ಟ್ ನವೀನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ನವೀನ್ ಅವರೇ. ನೋ ವರ್ಡ್ಸ್, ಹ್ಯಾಟ್ಸ್ ಆಫ್. ಸೂಪರ್ ಸೂಪರ್. ನವೀನ್ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ನವೀನ್. ಆಯ್ತಲ್ಲ ಕಡಿ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ ಸೂಪರ್ ಕ್ವೀನ್ ರೆಬೆಲ್ ರೆಮೋ ಹಾಗೂ ಬಾಗಲಕೋಟೆಯ ಚಿನ್ನದ ಅಂತ ಹುಡುಗ ಚೆನ್ನಪ್ಪ. ಆಯ್ತಲ್ಲ ಕಡಿ, ಆಯ್ತಲ್ಲ ಕಡಿ, ಆಯ್ತಲ್ಲ ಕಡಿ, ಆಯ್ತಲ್ಲ ಕಡಿ, ಆಯ್ತಲ್ಲ ಕಡಿ, ಆಯ್ತಲ್ಲ ಕಡಿ. ಬಾರೆ 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 ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಕಡಿ ಬಾರೆ. ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಕಡಿ ಬಾರೆ. ಹಾರ್ನನ್ ಕಟ್ಸುಮ್ಮ, ಹಾಡ್ನ ಹಾಕ್ಸುಮ್ಮ, ದೌಲು ತೋರ್ಸುಮ್ಮ, ಯಮ ಯಮ ಮುಲ್ಲಾಡುಮ ನಲ್ಲಾಡುಮ ಮುದ್ದಾಡುಮ ಐತಲ ಕಡೆ ಐತಲ ಕಡೆ. ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಕಡಿ ಬಾರೆ.
ಆಸೆ ಮೀಸೆ ಕಲೆಯ ಗೆಳೆಯ ಆಸೆ ಆಸೆ ಮಾವಯ್ಯ ಗುರಿ ನಿನ್ನ ಸೊಂಟ ಗಿರಿಗಿರಿನ ತಿರುಗುತ್ತೈತೆ ನಾಟಿ ನಿಂದು ಗಲ್ಲ ಗಿಲ್ಲೋಕೆ ಸಂದಾಗೈತೆ ಆಯ್ತೆ 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 ಒಳಗೆ ಏನು ಆಗುತ್ತೈತೆ ಐತೆ 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 ಒಳಗೆ ಏನು ಐತೆ ಜಲ ಜಲ ಜಲಜಾಕ್ಷಿ ಮಿನ ಮಿನ ಮೀನಾಕ್ಷಿ ಕಮ ಕಮ ಕಮಲಾಕ್ಷಿ ಪಟ ಪಟ ಪಂಚರಂಗಿ ಬಾರೆ ಐದಲ ಕಡಿ ಬಾರೆ ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಗಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐದಲ ಕಡಿ ಬಾರೆ ಕಮ್ಮಿ ಇಲ್ಲ ಬಯ್ಯಾರ ವೈನಾಗೈತೆ ವೈಟು 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 ಚೆನ್ನಪ್ಪ ನೀನು ಅರೆ ಯಾಕೆ ಯಾಕೆ ಹೊಗಳ್ತೀಯ ಹೈಟು ಜಾಸ್ತಿ ಮಾಡುತ್ತೀಯ ಜಲ 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 ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ ಕಮ ಕಮಲಾಕ್ಷಿ ಪಟ 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 ಪಂಚರಂಗಿ ಬಾರೆ ಐತಲ ಕಡಿ ಬಾರೆ ಜಲ ಜಲ ಜಲಜಾಕ್ಷಿ ಮಿನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ ಪಟ ಪಂಚರಂಗಿ ಬಾರೆ ಐತಲ ಕಡಿ ಬಾರೆ ಊಟ ಹಾಕ್ಸುಮ್ಮ ಕಟ್ಟಿಗ ಕಟ್ಟಿಗ ಹಾರನ್ ಕಟ್ಸುಮ್ಮ ಹಾಡ್ನ ಹಾಕ್ಸುಮ್ಮ ಡೌಲು ತೋರ್ಸುಮ್ಮ ಜಮ ಜಮ ಉಲ್ಲಾಡುಮ್ಮ ನಲ್ಲಾಡುಮ್ಮ ಮುದ್ದಾಡುಮ್ಮ ಐತಲ ಕಡೆ 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 ಓಕೆ ರೇಮಾ ಅವರೇ, ಚಿನ್ನದಂತ ಹುಡುಗ ಚೆನ್ನಪ್ಪ ಅವ್ರ ಜೊತೆ ಹಾಡ್ ಹಾಡಿದೀರಾ ಇವತ್ತು. ಇಬ್ರು ಡಿ ಬಾಸ್ ಫ್ಯಾನ್ಸ್ ಐತ ಲಕ್ಕಡಿ ಆ ಸಾಂಗ್ ಕೇಳ್ತಿದ್ದಾಗೆ ಜೋಶ್ ಹೆಂಗ್ ಬರತ್ತಲ್ಲ, ಎಲ್ರು ಕುಣಿಸ್ಬಿಟ್ರಿ ನೀವು. ಹೇಗಿತ್ತು ಇವ್ರ ಜೊತೆ ಹಾಡ್ದಂತ ಒಂದು ಎಕ್ಸ್ಪೀರಿಯನ್ಸ್? ಯೂಶಲಿ ಬೇರೆ ಕಾರ್ಯಕ್ರಮಗಳಲ್ಲಿ ನಾವಿಬ್ರು ತುಂಬಾ ಹಾಡ್ತಾ ಇರ್ತೀವಿ, ಬಟ್ ಇದು ತುಂಬಾ ಸ್ಪೆಷಲ್. ಯಾಕಂದ್ರೆ ಜಿ ಕನ್ನಡ ವೇದಿಕೆ ಯಾವತ್ತೂ ಸ್ಪೆಷಲ್. ತುಂಬಾ ಕಲಾವಿದರನ್ನ ಹೊರಗಡೆ ತಂದಂತ ವೇದಿಕೆ, ತರ್ತಾ ಇರುವಂತ ವೇದಿಕೆ. ಆ ನಿಟ್ಟಿನಲ್ಲಿ ನಾನು ಕೂಡ ಹೊಸಬ್ಳು, ನನಗೂ ಒಂದು ಅವಕಾಶ. ನಮ್ಮ ಚೆನ್ನಪ್ಪ ಕೂಡ ಇದೇ ಚಾನೆಲ್ ಇಂದ ಬಂದಿದ್ದು. ಸೊ ಈ ಒಂದು ವೇದಿಕೆಯಲ್ಲಿ, ನಮ್ಮ ಸೂಪರ್ ಕ್ವೀನ್ ವೇದಿಕೆಯಲ್ಲಿ ಅವ್ರ ಜೊತೆ ಹಾಡಾಡಿದ್ದು ನನಗೆ ತುಂಬಾ ಖುಷಿ ಕೊಟ್ಟದ್ದು. ಈ ಒಂದು ಪ್ರೀತಿ ತುಂಬಿರುವಂತ ನಮ್ಮ ಅಭಿಮಾನಿಗಳ ಜೊತೆ. ವೆರಿ ನೈಸ್, ವೆರಿ ನೈಸ್. ಓಕೆ ರಾಘವ್ ಅವರೇ, ಮೈ ಆಲ್ ಟೈಮ್ ಫೇವ್ರೆಟ್ ಸಾಂಗ್ಸ್ ಆಫ್ ದರ್ಶನ್ ಸರ್. ಎಕ್ಸ್ಟ್ರಾರ್ಡಿನರಿ. ಆಮೇಲೆ ಈ ಹಾಡಲ್ಲಿ ಎಷ್ಟು ಚೆನ್ನಾಗಿ ಕುಣಿದು ಕುಪ್ಪಳಿಸಿದ್ದಾರೆ ಅಂತ ಹೇಳಿದ್ರೆ ಒನ್ ಆಫ್ ಹಿಸ್ ಬೆಸ್ಟ್ ಪರ್ಫಾರ್ಮೆನ್ಸಸ್ ಇದು. ಹೌದು ಹೌದು. ಈ ಹಾಡು ಮಾತ್ರ ಕಂಟಿನ್ಯೂಸ್, ಇಡೀ ಹಾಡಲ್ಲಿ ಎನರ್ಜಿ ಇದೆ. ಆ ಹಾಡಲ್ಲಿ ಇವತ್ತು ಡ್ಯಾನ್ಸ್ ಮಾಡಿದ್ರೆ ಬರೀ ನಿಮ್ಮ ವಾಯ್ಸ್ ಅಲ್ಲೇ ಎನರ್ಜಿ ಕೊಟ್ರಿ. ತುಂಬಾ ಚೆನ್ನಾಗಿ ಹಾಡಿದ್ರಪ್ಪ ಚೆನ್ನಪ್ಪ ಅವರು ಅಂಡ್ ರೇಮೋ ಅವರು. ಕಾಂಬಿನೇಷನ್ ಬಹಳ ಮಜವಾಗಿದೆ. ಫ್ಯಾಂಟಾಸ್ಟಿಕ್. ಚೆನ್ನಪ್ಪ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ರಚ್ಚು ಅವರೇ, ಐತಲ ಕಡಿ ತರನೇ ಇತ್ತು ಅದು. ಐ ಥಿಂಕ್ ನಾನು ಹೇಳ್ತೀನಿ, ಈ ಹಾಡನ್ನ ಎಲ್ಲ ದರ್ಶನ್ ಸರ್ ಫ್ಯಾನ್ಸ್ಗೆ ಡೆಡಿಕೇಟ್ ಮಾಡ್ಬೋದು. ಅಷ್ಟು ಚೆನ್ನಾಗಿ ಹಾಡು ಹೇಳಿದ್ರು. ಇನ್ಫ್ಯಾಕ್ಟ್ ಚೆನ್ನಪ್ಪ ಅವರು, ನಾನು ಇವತ್ತು ಕಾಯ್ತಿದ್ದೆ ಅವರು ಫುಲ್ ಫ್ಲೆಡ್ಜ್ ಆಗಿ ಯಾವ್ದಾದ್ರು ಸರ್ ಸಾಂಗ್ ಹಾಡು ಹೇಳ್ತಾರೆ ಅಂತ. ಫೈನಲಿ ಯು ಡಿಡ್ ಇಟ್ ಅಂಡ್ ಯು ನೇಲ್ಡ್ ಇಟ್. ರೆಮೋ, ಯು ಕಿಲ್ಡ್ ಇಟ್. ತುಂಬ ಚೆನ್ನಾಗಿತ್ತು, ತುಂಬ ಅದ್ಭುತವಾಗಿತ್ತು. ನಾವೆಲ್ಲರೂ ಡ್ಯಾನ್ಸ್ ಮಾಡಿದ್ವಿ, ಮಜಾ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಮೇಝಿಂಗ್ ಬ್ಲಾಕ್ ಬಸ್ಟರ್ ಸಾಂಗ್. ವಾವ್, ವೆರಿ ನೈಸ್. ಡುಯೆಟ್ ಅಲ್ಲಿ ಇಬ್ರು ಚಿಂದಿ ಉಡಾಯಿಸ್ಬಿಟ್ರಪ್ಪ. ಆದ್ರೆ ಈಗ ನಮ್ಮ ಕುಕ್ಕನೂರಿನ ಜನತೆಗೋಸ್ಕರ 2 ಸಾಲು ಸೋಲೋ ಹಾಡನ್ನ ನಮ್ಮ ರೆಮೋ ಅವ್ರು ಹಾಡಿದ್ರೆ ಹೇಗಿರುತ್ತೆ ಕೇಳಿಸ್ಕೋಬೇಕಲ್ವಾ? ಕೋಳಿಗೆ ಖಾರ ಮಸಾಲೆ, ಖಾರ ಮಸಾಲೆ,
ಮೇಯೋ ಮೇಕೆಗೆ ಮಿರ್ಚಿ ಮಸಾಲೆ ಗುಂಡು ಇದ್ದರೆ ತುಂಡು ಒಳಗೆ ಹೋಗೋದು, ತುಂಡು ಇದ್ದರೆ ತುಂಡು ನಾಲ್ಗೆ ಹತ್ತೋದು. ಗುಂಡಣ್ಣ ತುಂಡಣ್ಣ ತುಂಬ 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 ಫ್ರೆಂಡ್ ಅಣ್ಣ. ಓಕೆ ರೇಮೋ, ಇಷ್ಟು ಚೆನ್ನಾಗಿ ಹಾಡ್ತಿರಲ್ಲ ನೀವು. ಒಂದು ಚಿಕ್ಕ ಆಡ್ ಆನ್ ಏನು ಅಂತಂದ್ರೆ ಇದಕ್ಕೆ, ಲೆಟ್ಸ್ ವೆಲ್ಕಮ್ ಅನಿಕಾ ಆನ್ ಸ್ಟೇಜ್ ಪ್ಲೀಸ್. ಏನ್ ಗೊತ್ತಾಯ್ತು, ನಮ್ಮ ರೆಮೋ ಅವರು ಪಿಪಿಯಲ್ಲಿ ಊದುವಂತ ಹಾಡನ್ನ ಸಿಂಪಲ್ ಆಗಿ ನಮ್ಮ ಅನಿಕಾ ಅವರು ಕಂಡು ಹಿಡಿಬೇಕು ಅಷ್ಟೇ. ಅನಿಕಾ ರೆಡಿ ಇದ್ದೀರಲ್ಲ? ಶೀಸ್ ರೆಡಿಯಾ? ಹಾಗಾದ್ರೆ ಯಾಕೆ ತಡ ಮಾಡೋದು, ತಗೊಂಡ್ ಬನ್ರಪ್ಪ ಪಿಪಿನ. ರೇಮೋ ಅವರೇ, ಪಿಪಿ ತಗೊಂಡು ನಿಮ್ಗೆ ಯಾವ ಹಾಡು ಬರುತ್ತೋ ಆ ಹಾಡನ್ನ ನುಡಿಸಿ, ಆ ಹಾಡು ಯಾವ್ದು ಅಂತ ನಮ್ಮ ಅನಿಕಾ ಅವರು ಹಿಂಗ್ ಕಂಡು ಹಿಡಿತಾರೆ. ನಾನು ಪಿಪಿ ಊದೋದಿಲ್ಲ, ಅವಳು ಕಂಡು ಹಿಡಿಯೋದಿಲ್ಲ, ಆದ್ರೆ ಇವತ್ತು ಊದ್ಬೇಕಲ್ಲ. ಕೊಡಿ. ಓಕೆ ಓಕೆ. ಮೈಕ್ ಎಲ್ಲಿಟ್ಟಿದ್ದೀರಾ? Shake it, ಪುಷ್ಪಾವತಿ. ಓಕೆ, ಕರೆಕ್ಟ್ ಆನ್ಸರ್ ಅಪ್ಪ. ಶೇಕ್ ಇಟ್ ಪುಷ್ಪಾವತಿ ಅಂತ ಹೇಳಿದ್ರು. ಓಕೆ, ನೆಕ್ಸ್ಟ್. ಕುಡಿ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ. ಓಕೆ, ಪಿಪಿಲ್ ಬಂದಿದ್ಕು ಇವ್ರು ಆಡಿದ್ಕು ಏನು ವ್ಯತ್ಯಾಸ ಇರಲಿಲ್ಲ. ಸಖತ್ತಾಗಿ ಆಡಿದ್ರಿ. ರೇಮೋ ಕರೆಕ್ಟಾ? ಕರೆಕ್ಟ್, ಸೂಪರ್. ಓಕೆ ಓಕೆ, ಈಗ ಮೂರನೇ ಹಾಡು. ಅನಿಕಾ, ಕಮಾನ್ ಅನಿಕಾ. ಪಿಪ್ 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 ಹಲೋ. ಪಿಪ್ ಪಿಪ್ ಪಿಪ್. ಅದು ಅದು ಗೊತ್ತಿತ್ತು, ಹೇಳ್ತಾ ಇದ್ದೆ. ಫಸ್ಟ್ BGM ಕೊಟ್ಬಿಟ್ಟು ಆಮೇಲೆ ಹೇಳ. ಗಾಬರಿ ಯಾವ್ದದು? ಪಿ 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 ಬಸನ್ನಿ ಬಾ, ಈಗ ಬಂತು. ಬಸನ್ನಿ ಬಾ, ಬಸನ್ನಿ ಬಾ ಬಾ ಬಾ, ಬಸನ್ನಿ ಬಾ. ಕರೆಕ್ಟಾ ರೇಮೋ ಅವರೇ? ಸೂಪರ್. ಓಕೆ, ಉಚ್ಚದಲ್ಲಿ ಕೀಲ್ ಯಾವುದು? ಗೊತ್ತಾಯ್ತು ಗೊತ್ತಾಯ್ತು. ಉತ್ತದಲ್ಲಿ ಕೀಳಿ ಯಾವುದು ಅಂತ. ಏನು ಹುತ್ತದಲ್ಲಿ ಹಾವು ಯಾವುದು ಅಂತನಾ? ಯಾವ್ದ್ರಲ್ಲೋ ಕೀಲ್ ಯಾವುದೋ ಹುಚ್ಚಪ್ಪ. ಯಾವುದ್ರಲ್ಲಿ ಕೀಲ್ ಯಾವುದೋ ಹುಚ್ಚಪ್ಪ. ಅಲ್ಲ, ಅದು ಫಸ್ಟ್ ವರ್ಡ್ ಗೊತ್ತಿಲ್ಲ, ಸೊ ನಾನೇ ಯಾವ್ದ್ರಲ್ಲಿ ಅಂತ ಹೇಳ್ಬಿಟ್ಟೆ. ಯಾವ್ದ್ರಲ್ಲಿ ಕೀಲ್ ಯಾವುದೋ ಹುಚ್ಚಪ್ಪ. ಈಗ ನುಡಿಸಿದಂತ ಅನಿಕಾ ಹೇಳಿದಂತ ಹಾಡು ಸತ್ಯ ಹರಿಶ್ಚಂದ್ರ ಚಿತ್ರದ ತುಂಬಾ ಫೇಮಸ್ ಸಾಂಗು, ಕುಳದಲ್ಲಿ ಕೀಲ್ ಯಾವುದು ಅಂತ ಅದ್ಭುತವಾದ ಸಾಂಗು. ಈಗ ಒಂದು ಸಣ್ಣ ಚೇಂಜ್, ಗಾಬರಿ ಅವರು ನುಡಿಸ್ತಾರೆ, ರೆಮೋ ಅವ್ರು ಕಂಡುಹಿಡಿತಾರೆ. ಕಮಾನ್ ಗಾಬರಿ, ಸಖತ್ತಾಗಿ ಬಂತು. ಓಪನ್ ಚಾಲೆಂಜ್ ಯಾರು ಕಂಡುಹಿಡಿತೀರಾ? ರೇಮೋ, ನೀವೊಬ್ಬ ಸಿಂಗರ್ ಆಗಿ ಹಾಡ್ನ ಕಂಡಿಡಿಯಕ್ ಆಗ್ತಾ ಇಲ್ಲ. ರೇಮೋ, ಎಂತ ಟಾಸ್ಕ್ ಇದು? ಯಾವ ಹೇಳು ಅಂತದ್ ಹಾಡಿದ್ದೆ. ದೇವ್ರ
ಎಣದ ಮುಂದೆ ಬಾರಿಸೋದು. ನಾನು ಆಡ್ಬಿಡ್ತೀನಿ ಹಾಡಿ ಹಾಡಿ. ಹೆಲ್ಲೋ 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 ನನ್ ಮನಸ್ಸು ಇಲ್ಲೇ ಎಲ್ಲೋ ಕಳೆದೋಯ್ತೆ ಚಮ್ಮಕ ಚೆಲ್ಲೋ. ಸರಿ, ಇನ್ನೊಂದು ಚೆನ್ನಾಗಿ ನುಡಿಸ್ತಾ ಇದಾರಲ್ವಾ, ಇನ್ನೊಂದೇ ಯಾವ್ದಲ್ಲ. ಗೊತ್ತಾಯ್ತು. ಆಲೈಸ್ ಆಲೈಸ್ ಐಸ್ 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 ಕ್ರೀಮ್ ಮಾರೋದು. ನೋಡಿ, ನಿಮಗೆ ಗೊತ್ತಿಲ್ಲ ಅಂದ್ರೆ ವೇಸ್ಟ್. ನೀವು ಅವರ ದೊಡ್ಡ ಅಭಿಮಾನಿ, ದೊಡ್ಡ ಫ್ಯಾನ್. ನಾನು ಅವ್ರ ಫ್ಯಾನು. ಈ ಪೀಪಲ್ ಬರ್ತಾ ಇರೋದಕ್ಕೆ ನಾನು ಫ್ಯಾನ್ ಅಲ್ಲ. ಇನ್ನೊಂದ್ಸತ ನುಡ್ಸೋ. ಮರ್ತೋಯ್ತೀರಿ. ಹಾಡು ಮರ್ತೋಗೆ ಪೀಪಲ್ ಬಾರಿಸ್ತಾವ್ರೆ. ಏನ್ ಬಾರಿಸ್ತಾವ್ರ ಏನೋ. ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ. ಸಖತ್ತಾಗಿ ಏನ್ ಹೇಳಿಲ್ಲ, ಅಂದಾಜಲ್ಲಿ ಹೇಳಿದೆ ಅಷ್ಟೇ. ನಾನು ಹೇಳಿದ್ದೀನಿ, ನಾನ್ ಖುಷಿ ಪಡ್ಬೇಕು. ನೀವು ಕರೆಕ್ಟ್ ಆಗಿ ಬರ್ಸಿದೀರ ಅಂತ ಖುಷಿ ಪಡಕ್ ಹೋಗ್ಬೇಡಿ. ಈಗ ನಮ್ಮೆಲ್ಲರ ಫೇವ್ರೆಟ್ ಸಾಂಗ್ ಕುಲದಲ್ಲಿ ಕೀಳ್ಯಾವುದು ಸಾಂಗ್ ಈಗ ಎಲ್ಲರಿಗೋಸ್ಕರ, ನಮ್ಮ ಇಡೀ ಕೊಕ್ಕನೂರು ಜನತೆಗೋಸ್ಕರ ಪ್ಲೇ ಆಗ್ತಿದೆ. ಕ್ವೀನ್ಸ್ ಕವಾನ್ಯ ಜಡ್ಜಸ್. ಮನದಲ್ಲಿ ಜಾವುದು ಚಪ್ಪ ಮನದಲ್ಲಿ ಜಾವುದು ಮಧ್ಯಕ್ಕೆ ಜಾವುದು ಸಿಗದು ಕೆಳಕೈಸದೆ ಸ್ವರ್ಗವು ಸಿಗದು ಮಂಕರ ಕೈಲಾಸ ಬರದು ಬರದು ನಮ್ಮ ಕೊಕ್ಕನೂರಿನ ಅಭಿಮಾನ ಮಾತಿಗೆ ಮೀರಿದ್ದು ಸೂಪರ್ ಕ್ವೀನ್ ಕಾರ್ಯಕ್ರಮದ ಕಟ್ಟ ಅಭಿಮಾನಿಯೊಬ್ರು ಒಂದು ಪ್ರೀತಿಯಿಂದ ಉಡುಗೊರೆಯನ್ನ ತಗೊಂಡ್ ಬಂದಿದ್ದಾರೆ. ದಯವಿಟ್ಟು ನೀವು ಸ್ಟೇಜ್ ಮೇಲೆ ಬನ್ನಿ. ನಿಮ್ಮನ್ನ ಪ್ರೀತಿ ಪೂರ್ವಕವಾಗಿ ನಾವೆಲ್ಲರೂ ಸ್ಟೇಜ್ ಮೇಲೆ ಆಹ್ವಾನಿಸ್ತಾ ಇದೀವಿ. ದಯವಿಟ್ಟು ಬನ್ನಿ. ಇವರು ಸೂಪರ್ ಕ್ವೀನ್ ಕಾರ್ಯಕ್ರಮಕ್ಕೆ ಒಂದು ಗಿಫ್ಟ್ ಅನ್ನ ತಗೊಂಡ್ ಬಂದಿದ್ದಾರೆ. ಆ ಗಿಫ್ಟ್ ಏನು ಅಂತ ನೋಡೋಣ ಅಲ್ಲ ಸರ್? ಏನ್ ಗಿಫ್ಟ್ ತಂದಿದ್ದೀರಾ? ನಿಮ್ದೇ ಪೇಂಟಿಂಗ್ ಮಾಡಿದ್ವಿ. ನಂದೇ ಪೇಂಟಿಂಗ್ ಮಾಡ್ಕೊಂಡಿದ್ದೀರಾ? ನಿಮ್ಮ ಅಭಿಮಾನಿ ಮೇಡಮ್. ಥ್ಯಾಂಕ್ ಯು, ಸೋ ಸ್ವೀಟ್. ಥ್ಯಾಂಕ್ ಯು ಸರ್. ಜನಪ್ರಿಯ ನಿರೂಪಕಿ ಶ್ವೇತಾ ಮೇಡಮ್ ರವರಿಗೆ ಚೆನ್ನಾಗಿರಲ್ಲ. ಈ ಜನರ ಪ್ರೀತಿ ಮುಂದೆ ನಿಜವಾಗ್ಲೂ ಯಾವುದು ದೊಡ್ಡದಲ್ಲ ಅಂತ ಅನ್ಸುತ್ತೆ. ಅಷ್ಟು ಪ್ರಾಮಾಣಿಕ ಪ್ರೀತಿ ಸರ್. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸರ್, ನೀವೇನೋ ತಂದಿದ್ದೀರಲ್ಲ, ಯಾರಿಗೆ ಗಿಫ್ಟ್ ತಂದಿದ್ದೀರಾ ಹೇಳಿ? ರಚಿತಾ ಮೇಡಮ್ ಅವ್ರದ್ದು ಮತ್ತೆ ವಿಜಯ ರಾಘವೇಂದ್ರ ಸರ್ ಅವ್ರದ್ದು. ಈ ಪ್ರೀತಿ ಬಗ್ಗೆ ನೀವೇನ್ ಹೇಳ್ತೀರಾ? ಏನಿಲ್ಲ, ಮಾತುಗಳು ಬರ್ತಿಲ್ಲ ನನಗೆ. ಅಜ್ಜವ್ರ ಆಶೀರ್ವಾದ ಇನ್ನೂ ನನ್ನ ಮೇಲೆ ಹಾಗೆ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ಇವತ್ತು ಬಡ್ಗೇರವರು ಈ ಕೊಟ್ಟಿರುವಂತಹ ಈ ಸ್ಕೆಚ್ ಏನಿದೆ ಬಹಳ ಖುಷಿ ಕೊಡ್ತು. ಅಂದ್ರೆ ನನಗೆ ನಿಜವಾಗ್ಲೂ ಮಾತು ಬರ್ತಿಲ್ಲ. ಶಿವಯೋಗಿ ಪುಟ್ಟಯ್ಯಜ್ಜ ಅವ್ರ ಪಾತ್ರ ಮಾಡಿದಾಗ ಅಜ್ಜರ ಆಶೀರ್ವಾದ ಇಲ್ಲದೆ ಆ ಥರ ಸಿನಿಮಾ, ಆ ಥರ ಪಾತ್ರ ಮಾಡೋಕ್ಕಾಗಲ್ಲ. ನಾವೆಲ್ಲರೂ ಕೂಡ
ನಮ್ಮ ಈ ಭಾಗದ ಎಲ್ಲಾ ಜನರು ಕೂಡ ಮನೆಯಲ್ಲೂ ಅವ್ರನ್ನ ಪೂಜಿಸ್ತೀವಿ. ಮನೆಯಲ್ಲೂ ಯಾರನ್ನ ನಂಬ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅಜ್ಜಾರನ್ನ ಮಾತ್ರ ಬಹಳ ನಂಬ್ತಾರೆ, ಪಾಲಿಸ್ತಾರೆ. ಸೊ ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ಲಿ, ನಿಮ್ಮ ಮೇಲೆ ಸದಾ ಇರ್ಲಿ, ನಿಮ್ಮೆಲ್ಲರ ಪ್ರೀತಿ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ರಚಿತಾ ಅವರೇ. ಮೌನೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ ಪೆನ್ಸಿಲ್ ಸ್ಕೆಚ್ ಇದು. ಅದಾದ್ಮೇಲೆ ಅಲ್ಲಿ ಕೆಳಗಡೆ ಡಿ ಬಾಸ್ ಕ್ರಾಂತಿ ಇನ್ನ ಡಿಂಪಲ್ ಕ್ವೀನ್ ಅಂತ ಬೇರೆ ಬರ್ದಿದೆ. ಇದು ಆಕ್ಚುಲಿ ಕ್ರಾಂತಿ ಪಿಕ್ಚರ್ ಇದು. ಹಾಡಿನ ಬೊಂಬೆ ಹಾಡಿನ ಫೋಟೋ ಇದು. ತುಂಬಾ ಚೆನ್ನಾಗಿದೆ. ಕನ್ನಡಿಗರ ಮನೆ ಮಗಳು ಅಂತ ಬೇರೆ ಬರ್ದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತೀವಿ. ಕೊಕ್ಕನೂರು ಜನತೆ, ಥ್ಯಾಂಕ್ ಯು ಸೋ ಮಚ್. ಇದು ನಿಮ್ಮೆಲ್ಲರ ಪ್ರೀತಿಯ ವಿವಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ಸ್ ಸೂಪರ್ ಕ್ವೀನ್. ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5.